ज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै ಶ್ರೀ ಗುರವೇ ನಮಃ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಭಾನುವಾರ ಮಧ್ಯಾಹ್ನದಂದು ಈ ಚಿಂತನ ಸತ್ರಕ್ಕೆ ನೀವೆಲ್ಲ ಉತ್ಸಾಹದಿಂದ ಬಂದಿದ್ದೀರಿ ಎನ್ನುವುದು ಬಹಳ ಸಂತೋಷದ ಸಂಗತಿ. ಈ ಒಂದು ಅಪೂರ್ವ ಅವಕಾಶ ಕಲ್ಪಿಸಿಕೊಟ್ಟಂತಹ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠಕ್ಕೂ ಹಾಗೂ ಶ್ರೀ ರಾಮಚಂದ್ರಪುರ ಮಠಕ್ಕೂ ನನ್ನ ಧನ್ಯವಾದಗಳು. ಈ ಸತ್ರದ ಹೆಸರು ನಭಸ್ಪರ್ಶಂ. ಇದರ ಹಿಂದಿನ ಆಶಯವನ್ನು ಶ್ರೀಯುತ ಸತ್ಯನಾರಾಯಣ ಶರ್ಮರು ಬಹು ಸಮೀಚೀನವಾಗಿ ಹೇಳಿದ್ದಾರೆ. ಈ ಹೆಸರನ್ನು ಇಡಲು ಎರಡು ಕಾರಣಗಳು. ಒಂದು, ಈ ಸತ್ರ ಬಾಹ್ಯಾಕಾಶದ ಕೆಲವು ಅಂಶಗಳ ಬಗ್ಗೆ ಇರುವುದರಿಂದ ಹಾಗೂ ಇಸ್ರೋದ ಸಾಧನೆಯ ಹಾದಿ ಬಗ್ಗೆ ಇರುವುದರಿಂದ ಅದು ಒಂದು ಕಾರಣ. ಇನ್ನೊಂದು, ಎಲ್ಲ ವಿದ್ಯಾರ್ಥಿಗಳು ಗುರಿಯನ್ನಿಟ್ಟು ಅದನ್ನು ದೃಢ ಮನಸ್ಸಿನಿಂದ ಸಾಧಿಸಿ ಎತ್ತರಕ್ಕೆ ಬೆಳೆಯಬೇಕೆಂಬ ಆಶಯ ಮತ್ತೊಂದು. ಈ ಎರಡು ಕಾರಣಗಳಿಂದ ನಭಸ್ಪರ್ಶಂ ಎಂಬ ಹೆಸರನ್ನು ಇಡಲಾಯಿತು. ನೀವೆಲ್ಲರೂ ರಾಕೆಟ್ ಸೈನ್ಸ್ ಅಥವಾ ರಾಕೆಟ್ ವಿಜ್ಞಾನ ಎಂಬ ಪದವನ್ನು ಕೇಳಿರಬಹುದು. ಏನಾದರೂ ವಿಷಯ ಕ್ಲಿಷ್ಟವಾಗಿದ್ದರೆ ಅಥವಾ ನಮಗೆ ಅರ್ಥ ಆಗದಿದ್ದರೆ ಆ ವಿಷಯವನ್ನು ನಾವು ರಾಕೆಟ್ ಸೈನ್ಸ್ ಎಂದು ಕರೆಯುತ್ತೇವೆ. ಹಾಗಿದ್ದರೆ ನಿಜವಾಗಿಯೂ ರಾಕೆಟ್ ಸೈನ್ಸ್ ಎಂದರೇನು? ರಾಕೆಟ್ ಅನ್ನು ಹೇಗೆ ನಿರ್ಮಿಸಬೇಕು, ಅದನ್ನು ಹೇಗೆ ಉಡಾವಣೆ ಮಾಡಬಹುದು ಎಂಬುದನ್ನು ನಮಗೆ ರಾಕೆಟ್ ವಿಜ್ಞಾನ ತಿಳಿಸುತ್ತದೆ. ನೀವೆಲ್ಲ ಅರಿತಿರಬಹುದು, ಶಾಲೆಯಲ್ಲಿ ಕಲಿತಿರಬಹುದು ಕೂಡ, ನ್ಯೂಟನ್ಸ್ ಥರ್ಡ್ ಲಾ, ಎವ್ರಿ ಆಕ್ಷನ್ ಹ್ಯಾಸ್ ಈಕ್ವಲ್ ಅಂಡ್ ಒಪೋಸಿಟ್ ರಿಯಾಕ್ಷನ್. ಇಂತಹ ಸರಳ ಅಂಶಗಳ ಆಧಾರದ ಮೇಲೆಯೇ ರಾಕೆಟ್ ಅನ್ನು ಉಡಾವಣೆ ಅಂದರೆ ಲಾಂಚ್ ಮಾಡಲಾಗುವುದು. ಈಗ ಸರಳವಾಗಿ ಹೇಳಬೇಕೆಂದ್ರೆ ಒಂದು ದೀಪಾವಳಿ ರಾಕೆಟಿನ ಉದಾಹರಣೆ ತಗೊಳ್ಳೋಣ. ದೀಪಾವಳಿ ರಾಕೆಟಿನಲ್ಲಿ ಇಂಧನ ಇರ್ತದೆ. ಇಂಧನವನ್ನು ಉರಿಸಿದಾಗ ಇಂಧನ ಸಮಾಪ್ತಿಯ ತನಕ ಅದು ಒಂದು ಹಂತದವರೆಗೆ ಏರುತ್ತದೆ. ನಂತರ ಆಕಾಶಕ್ಕೆ ಹೋಗಿ ಸ್ಫೋಟಗೊಂಡು ಆಕಾಶದಲ್ಲಿ ಬಣ್ಣದ ಚಿತ್ತಾರ ಕಾಣಿಸುತ್ತದೆ. ಇದು ದೀಪಾವಳಿ ರಾಕೆಟ್. ಅದೇ ರೀತಿ ನಿಜವಾದ ನಾರ್ಮಲ್ ರಾಕೆಟ್ ಕೂಡ ಇಂಧನ ಸಮಾಪ್ತಿವರೆಗೆ ಒಂದು ಎತ್ತರಕ್ಕೆ ತಲುಪುತ್ತದೆ. ನಂತರ ಸ್ಯಾಟಲೈಟ್ ಅಥವಾ ಉಪಗ್ರಹವನ್ನು ನಿರ್ದಿಷ್ಟ ಕಕ್ಷೆಗೆ ಅದನ್ನು ತಲುಪಿಸುತ್ತದೆ. ಈಗ ಸಾಧಾರಣವಾಗಿ ನಮ್ಮ ದೀಪಾವಳಿ ರಾಕೆಟ್ ಒಂದು 40 ಗ್ರಾಂನಷ್ಟು ಭಾರ ಇರಬಹುದು. ಆದ್ರೆ ರಾಕೆಟ್ನಲ್ಲಿ ಇರುವಂತಹ ಉಪಗ್ರಹದ ಭಾರ ಸಾಧಾರಣ 4000 kgಯಷ್ಟು ಇರಬಹುದು. ಈ ಉಪಗ್ರಹವನ್ನು ಹೊತ್ತುಕೊಂಡು ಅಂದ್ರೆ ಸ್ಯಾಟಲೈಟ್ ಅನ್ನು ಹೊತ್ತುಕೊಂಡು ರಾಕೆಟ್ ಅಂತರಿಕ್ಷದಲ್ಲಿ ಸುಮಾರು 180 ಕಿಲೋಮೀಟರ್ನಷ್ಟು ಎತ್ತರಕ್ಕೆ ಕ್ರಮಿಸಬೇಕಾಗ್ತದೆ. ಇಂತಹ ಒಂದು ಉಡಾವಣೆಗೆ ಎಷ್ಟು ದೊಡ್ಡ ರಾಕೆಟ್ ಅನ್ನು ನಿರ್ಮಿಸಬೇಕು, ಅದರಲ್ಲಿ ಎಷ್ಟು ಇಂಧನ ಅಗತ್ಯವಿದೆ, ಎಷ್ಟು ನಿಖರವಾದ ಲೆಕ್ಕಾಚಾರ ಬೇಕು ಎಂಬುದನ್ನು ನೀವು ಕಲ್ಪಿಸಿಕೊಳ್ಳಿರಿ. ಇಂತಹ ಹಲವಾರು ಅಂಶಗಳನ್ನು ಪರಿಗಣಿಸಿ ಬೃಹತ್ತಾದ ರಾಕೆಟ್ ಅನ್ನು ನಿರ್ಮಿಸಲಾಗುವುದು. ಆ ರಾಕೆಟ್ ಅನ್ನು ಮತ್ತೆ ಲಾಂಚ್ ಪ್ಯಾಡ್ ಅಥವಾ ಉಡಾವಣಾ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿಂದ ಲಾಂಚ್ ಅಥವಾ ಉಡಾವಣೆ ಮಾಡಲಾಗುವುದು. ನಿಮಗೆಲ್ಲ ತಿಳಿದಿರಬಹುದು, ಭಾರತದ ಹೆಚ್ಚಿನ ರಾಕೆಟ್ ಉಡಾವಣೆ ಅಥವಾ ರಾಕೆಟ್ ಲಾಂಚ್ಗಳು ಶ್ರೀಹರಿಕೋಟಾ ಎಂಬ ಸ್ಥಳದಿಂದ ಮಾಡಲಾಗುತ್ತದೆ. ಈ ಶ್ರೀಹರಿಕೋಟಾ ಎಂಬ ಸ್ಥಳವು ಭಾರತದ ಪೂರ್ವ ಕರಾವಳಿಯ ಚೆನ್ನೈಯ ಉತ್ತರ ಭಾಗದಲ್ಲಿ ಇದೆ. ನಿಮಗೆಲ್ಲ ತಿಳಿದಿರಬಹುದು, ಭಾರತೀಯರು ಅನಾದಿ ಕಾಲದಿಂದಲೇ ಬಾಹ್ಯಾಕಾಶ ವಿಜ್ಞಾನಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಅದರಲ್ಲಿ ಒಂದು ಉದಾಹರಣೆ ಆಚಾರ್ಯ ಶಿರೋಮಣಿಗಳಾದ ವರಾಹ ಮಿಹಿರರು
ತಮ್ಮ ಗ್ರಂಥದಲ್ಲಿ ಬೃಹತ್ ಜಾತಕದಲ್ಲಿ ಮಂಗಳಾಚರಣೆಯ ಮೊದಲ ಪಾದದಲ್ಲಿಯೇ ಹೀಗೆಂದು ಹೇಳುತ್ತಾರೆ, ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನಾಂ ಎಂದು. ವರಾಹಮಿಹಿರರು ಸೂರ್ಯದೇವನ ಸ್ತುತಿಯನ್ನು ಮಾಡುತ್ತಾ ಸೂರ್ಯನ ಕಿರಣಗಳಿಂದ ಚಂದ್ರನು ಪ್ರಕಾಶ ಪಡೆಯುತ್ತಾನೆ ಎಂಬ ಅಂಶವನ್ನು ಇಲ್ಲಿ ಸೂಚಿಸುತ್ತಾರೆ. ಶ್ಲೋಕ ಮತ್ತೆ ಮುಂದುವರಿಯುತ್ತದೆ. ಆದರೆ ನಾವು ಪಠ್ಯ ಪುಸ್ತಕಗಳಲ್ಲಿ ಕಲಿತಿರುವಂತಹ ಮೂನ್ ಡಸ್ ನಾಟ್ ಹ್ಯಾವ್ ಲೈಟ್ ಆಫ್ ಇಟ್ಸ್ ಓನ್, ಇಟ್ ರಿಫ್ಲೆಕ್ಟ್ಸ್ ದ ಲೈಟ್ ಫ್ರಮ್ ದ ಸನ್ ಎಂಬ ಅಂಶವು ನಮ್ಮ ಪೂರ್ವಜರಿಗೆ ಮೊದಲೇ ತಿಳಿದಿತ್ತು ಎಂಬುದು ಇಲ್ಲಿ ಉದಾಹರಣೆ. ಇನ್ನೊಂದು ಉದಾಹರಣೆ ಹೇಳಬೇಕೆಂದರೆ ವಿಷ್ಣು ಪುರಾಣದ ದ್ವಿತೀಯ ಅಂಶದ 8ನೆಯ ಅಧ್ಯಾಯದ 16 ಮತ್ತು 17ನೆಯ ಶ್ಲೋಕದಲ್ಲಿ ಹೀಗೆ ಹೇಳುತ್ತಾರೆ, ನೈವಾಸ್ತಮನಂ ಅರ್ಕಸ್ಯ ನೋದಯಃ ಸರ್ವದಾ ಸತಃ ಉದಯಾಸ್ತಮನಾಖ್ಯಂ ಹಿ ದರ್ಶನಾದರ್ಶನಂ ರವೇಹೆ ರವೇಹೆ ದರ್ಶನಂ ಅದರ್ಶನಂ ಏವ ಉದಯಾಸ್ತಮನ. ಅಂದರೆ ಸೂರ್ಯನು ಕಾಣಿಸುವಾಗ ಸೂರ್ಯೋದಯವೂ ಕಾಣಿಸದಿದ್ದಾಗ ಸೂರ್ಯಾಸ್ತವೂ ಆಗುತ್ತದೆ. ಆದರೆ ಸದಾ ಪ್ರಕಾಶಿಸುವಂತಹ ಸೂರ್ಯನಿಗೆ ಅಸ್ತವೂ ಇಲ್ಲ, ಉದಯವೂ ಇಲ್ಲ. ಈ ರೀತಿ ನಮಗೆ ಹಲವು ಉದಾಹರಣೆಗಳು ಸಿಗುತ್ತವೆ. ಈಗ ನಾವು ಸ್ಪೇಸ್ ಅಥವಾ ರಾಕೆಟ್ ಸೈನ್ಸ್ ಎಂಬ ಪದ ಬಂದಾಗ ಸಹಜವಾಗಿ ನಾಸಾ ಅಥವಾ ಇಸ್ರೋ ಮೊದಲಾದ ಬಾಹ್ಯಾಕಾಶ ಸಂಸ್ಥೆಗಳ ಬಗ್ಗೆ ನಾವು ಯೋಚಿಸುತ್ತೇವೆ. ನೀವು ಪತ್ರಿಕೆಗಳಲ್ಲೆಲ್ಲ ಓದಿರಬಹುದು ಹೇಗೆ ಇಸ್ರೋ ಮಂಗಲಯಾನ, ಚಂದ್ರಯಾನ ಮುಂತಾದ ಸಾಧನೆಗಳನ್ನು ಮಾಡಿತು ಎಂದು. ಹಾಗಿದ್ದರೆ ಈ ಸಂಸ್ಥೆಯ ಆರಂಭ ಹೇಗಾಯಿತು? ಇಸ್ರೋ ಭಾರತದ ಬಾಹ್ಯಾಕಾಶ ಸಂಸ್ಥೆ ಆರಂಭವಾದದ್ದು ತಿರುವನಂತಪುರದಲ್ಲಿರುವ ತುಂಬಾ ಎಂಬ ಪುಟ್ಟ ಹಳ್ಳಿಯಲ್ಲಿ. ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರ ಮಾರ್ಗದರ್ಶನದಲ್ಲಿ ಈ ಸಂಸ್ಥೆಯನ್ನು ಆರಂಭಿಸಲಾಯಿತು. ಆಗಿನ ಕಾಲದಲ್ಲಿ ವಿಜ್ಞಾನಿಗಳಿಗೆ ಕೆಲಸ ಮಾಡಲು ಅಷ್ಟೇನು ದೊಡ್ಡ ವ್ಯವಸ್ಥೆ ಏನೂ ಇರಲಿಲ್ಲ. ಕಟ್ಟಡ ಆಗಲಿ ಉಪಕರಣ ಆಗಲಿ ಏನೂ ಇರಲಿಲ್ಲ. ವಿಜ್ಞಾನಿಗಳು ಕೂಡ ಬಾಹ್ಯಾಕಾಶ ತಂತ್ರಜ್ಞಾನದ ಬಗ್ಗೆ ಅಷ್ಟೇನು ಪರಿಣಿತಿ ಹೊಂದಿರಲಿಲ್ಲ. ಹಾಗಾಗಿ ಅವರು ಪರಿಣತಿ ಪಡೆಯಲು ಅನ್ಯ ದೇಶದ ವಿವಿಧ ಬಾಹ್ಯಾಕಾಶ ಸಂಸ್ಥೆಗೆ ಹೋಗಿ ಅಲ್ಲಿ ತರಬೇತಿ ಪಡೆದರು. ಅಲ್ಲಿಂದ ಪುನಃ ಭಾರತಕ್ಕೆ ಹಿಂತಿರುಗಿ ಬಂದು ಹಂತ ಹಂತವಾಗಿ ಭಾರತ ಬಾಹ್ಯಾಕಾಶ ಸಂಸ್ಥೆಯನ್ನು ಬೆಳೆಸಿದರು. ಹಲವಾರು ವಿಜ್ಞಾನಿಗಳು ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ನಾನು ಕೆಲವರ ಚಿತ್ರವನ್ನು ನಿಮಗೆ ತೋರಿಸ್ತೇನೆ. ಮೊದಲ ಚಿತ್ರ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರದ್ದು. ನಾನು ಆಗಲೇ ತಿಳಿಸಿದ ಹಾಗೆ ಇವರ ಮಾರ್ಗದರ್ಶನದಲ್ಲಿಯೇ ಇಸ್ರೋವನ್ನು ಆರಂಭಿಸಲಾಯಿತು. ಎರಡನೆಯ ಚಿತ್ರ ಪ್ರೊಫೆಸರ್ ಸತೀಶ್ ಧವನ್. ಡಾಕ್ಟರ್ ಸಾರಾಭಾಯಿ ಅವರ ನಂತರ ಇವರೇ ಇಸ್ರೋವನ್ನು ಬೆಳೆಸಿದವರು. ಮೂರನೆಯ ಚಿತ್ರ ಪ್ರೊಫೆಸರ್ ಉಡುಪಿ ರಾಮಚಂದ್ರ ರಾವ್. ಇವರ ಕೊಡುಗೆ ಉಪಗ್ರಹ ತಂತ್ರಜ್ಞಾನಕ್ಕೆ ಅಂದ್ರೆ ಸ್ಯಾಟಲೈಟ್ ಟೆಕ್ನಾಲಜಿಗೆ ಅಪಾರ. ಸೊ ಇವರನ್ನು ಸ್ಯಾಟಲೈಟ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕೂಡ ಕರೆಯುತ್ತಾರೆ. ಇನ್ನೂ ಹಲವಾರು ಗಣ್ಯ ವಿಜ್ಞಾನಿಗಳು ಇದ್ದಾರೆ, ಆದರೆ ಸಾಂಕೇತಿಕವಾಗಿ ಇವರನ್ನು ಮಾತ್ರ ಇಲ್ಲಿ ಹೆಸರಿಸಿದ್ದೇನೆ. ಈಗ ಮುಂದಿನ ಚಿತ್ರ ಕಾಣ್ತಾ ಇದೆಯಾ? ಇಲ್ಲಿ ಎಡದಲ್ಲಿ ನಿಮಗೆ ಕಾಣ್ಬಹುದು ನೋಸ್ಕೋನ್ ಅನ್ನು ಸೈಕಲ್ ಮೂಲಕ ಸಾಗಿಸುತ್ತಾ ಇದ್ದಾರೆ. ನೋಸ್ಕೋನ್ ಅಂದ್ರೆ ಇದು ರಾಕೆಟಿನ ತುದಿಯ ಭಾಗ. ಎರಡನೇದಲ್ಲಿ ರಾಕೆಟ್ ಎಲ್ಲ ಸರಿಯಾಗಿ ಸಿದ್ಧವಾಗಿದೆ, ಆದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡುವಾಗ ಹಿಂದೆ ಒಂದು ಸೈಕಲ್ ಕಾಣ್ತಾ ಇದೆ. ನಾನು ಹೇಳಿದ ಹಾಗೆ ಆಗಿನ ಕಾಲದಲ್ಲಿ ಅಷ್ಟೊಂದು ವ್ಯವಸ್ಥೆಯನ್ನು ಇರಲಿಲ್ಲ. ಇದ್ದದ್ದಲ್ಲಿ ಅವರು ಆದಷ್ಟು ಕೆಲಸ ಮಾಡಲು ಪ್ರಯತ್ನಿಸಿದ್ರು. ಆಚೆ ಈಚೆ ಸಾಗಾಟ ಮಾಡಲು ಇದ್ದ ವಾಹನ ಎಂದರೆ ಸೈಕಲ್ ಮಾತ್ರ. ಚಿಕ್ಕ ಚಿಕ್ಕ ವಸ್ತುವನ್ನು ತಗೊಂಡು ಹೋಗಿ ರಾಕೆಟ್ ಅನ್ನು ಅವರು ನಿರ್ಮಾಣ ಮಾಡಿದ್ರು. ಇದರಲ್ಲಿ ಕಾಣ್ತಾ ಇರುವ ಹಾಗೆ ಮೊದಲ ಚಿತ್ರ
ಇದು ಬೆಂಗಳೂರಿನ ಹತ್ರ ಇರುವ ಪೀಣ್ಯ ಸ್ಥಳದಲ್ಲಿ ಇರುವಂತದ್ದು. ಇದು ಆಕ್ಚುಲಿ ಒಂದು ಖಾಲಿ ಕೈಗಾರಿಕಾ ಶೆಡ್. ಇಂತಹ ಖಾಲಿ ಎಂಟಿ ಇಂಡಸ್ಟ್ರಿಯಲ್ ಶೆಡ್ಸ್ ಇಂತಹ ಜಾಗದಲ್ಲಿ ಸ್ಯಾಟಲೈಟ್ ಉಪಗ್ರಹವನ್ನು ಮಾಡಲು ಆರಂಭಿಸಿದ್ರು. ಈಗ ನೆಕ್ಸ್ಟ್ ಚಿತ್ರದಲ್ಲಿ ನೋಡುವ ಹಾಗೆ ಎತ್ತಿನ ಗಾಡಿ ಉಪಯೋಗ ಮಾಡಿ ಅವರು ಉಪಗ್ರಹವನ್ನು ಸಾಗಾಟ ಮಾಡ್ತಾ ಇದ್ದಾರೆ. ಹೀಗೆ ಹಲವು ಕುಂದು ಕೊರತೆಯ ನಡುವೆಯೂ ಕೂಡ ಕೇವಲ ದೃಢ ಸಂಕಲ್ಪದಿಂದ ಮಾತ್ರ ಇಸ್ರೋ ಈ ಹಂತಕ್ಕೆ ತಲುಪಿತು. ಪ್ರಸಂಗವಶಾತ್ ಒಂದು ಪ್ರಸಿದ್ಧವಾದ ಸೂಕ್ತಿಯನ್ನು ನೆನಪಿಸಿಕೊಳ್ಳೋಣ. ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ. ಮಹಾತ್ಮರ ಕ್ರಿಯಾಸಿದ್ಧಿಯು ಸಲಕರಣೆಗಳ ಮೇಲೆ ಅವಲಂಬನೆಗೊಂಡಿಲ್ಲ, ಬದಲಾಗಿ ಅವರ ಅಂತಃಶಕ್ತಿ ಮೇಲೆ ಹೊಂದಿದೆ. ಇದು ಒಂದು ಪ್ರಸಿದ್ಧವಾದ ಸುಭಾಷಿತ. ಭರ್ತೃಹರಿಯು ಹೇಳುತ್ತಾನೆ, ವಿಜೇತವ್ಯ ಲಂಕಾ, ಗೆಲ್ಲಬೇಕಾಗಿರುವುದು ಯಾವುದು? ಲಂಕೆಯನ್ನು. ಚರಣ ತರಣೀಯೋ ಜಲನಿಧಿ, ಜಲನಿಧಿಯಾದ ಸಮುದ್ರವನ್ನು ದಾಟಬೇಕು. ವಿಪಕ್ಷ ಪೌಲಸ್ತ್ಯ, ವಿಪಕ್ಷ ನಾಯಕನು ಯಾರು? ರಾವಣನು. ರಣಭುವಿ ಸಹಾಯಾಶ್ಚ ಕಪಯ, ಯುದ್ಧದಲ್ಲಿ ಸಹಾಯಕರು ಕೇವಲ ಕಪಿಗಳು. ತಥಾಪಿ ಏಕೋ ರಾಮ ಸಕಲಮವಧೀತ್ ರಾಕ್ಷಸ ಕುಲಂ, ಆದರೂ ರಾಮನು ಏಕಾಕಿಯಾಗಿ ರಾಕ್ಷಸ ಕುಲವನ್ನು ಧ್ವಂಸ ಮಾಡಿದನು. ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ. ಮಹಾತ್ಮರ ಕ್ರಿಯಾಸಿದ್ಧಿಯು ಸಲಕರಣೆಗಳ ಮೇಲೆ ಹೊಂದಿಲ್ಲ, ಆದರೆ ತಮ್ಮ ಅಂತಃಶಕ್ತಿ ಮೇಲೆ ಹೊಂದಿದೆ. ಆದ್ದರಿಂದ ವಿದ್ಯಾರ್ಥಿಗಳು ಕೂಡ ಇರುವುದರಲ್ಲಿ ಪರಿಶ್ರಮ ಮಾಡಿ ಸಾಧನೆ ಮಾಡಬೇಕಷ್ಟೇ ಹೊರತು ಎಲ್ಲ ಸೌಕರ್ಯ ಸಿಕ್ಕಿದ ಮೇಲೆ ಓದುವೆ ಎಂಬ ಯೋಚನೆ ಬೇಡ. ಇರಲಿ. ಹಾಗಿದ್ದರೆ ಇಸ್ರೋದಲ್ಲಿ ಹೇಗೆ ಉದ್ಯೋಗ ಮಾಡುವ ಅವಕಾಶ ಇದೆ ಎಂಬುದನ್ನು ತಿಳಿಯೋಣ. ಮೊದಲ ದಾರಿ ಥ್ರೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಈ ವಿದ್ಯಾಸಂಸ್ಥೆಯು DOS ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಆರಂಭಿಸಿತು. ಈ ಸಂಸ್ಥೆ ತಿರುವನಂತಪುರದ ವಲ್ಯಮಲ ಎಂಬ ಸ್ಥಳದಲ್ಲಿದೆ. ಈ ವಿದ್ಯಾಸಂಸ್ಥೆಯಲ್ಲಿ ಆಕ್ಚುಲಿ ಪ್ರವೇಶ ಪಡೆಯಲು PUCಯಲ್ಲಿ JEE ಮೇನ್ಸ್ ಮತ್ತು JEE ಅಡ್ವಾನ್ಸ್ ಪರೀಕ್ಷೆ ಬರೆಯಬೇಕು. ಈ ಅಂಕಗಳ ಆಧಾರದ ಮೇಲೆ IST ವಿದ್ಯಾಸಂಸ್ಥೆಗೆ ಅಪ್ಲೈ ಮಾಡಬೇಕು. ಅಲ್ಲಿ ಬಿಟೆಕ್ ಅನ್ನು ಪೂರ್ಣಗೊಳಿಸಿ ಬಿಟೆಕ್ಕಿನ ಆಧಾರದ ಮೇಲೆ ಹಾಗೂ ಇಸ್ರೋದಲ್ಲಿ ಇರುವಂತಹ ಖಾಲಿ ಹುದ್ದೆಗಳ ಆಧಾರದ ಮೇಲೆ ಡೈರೆಕ್ಟ್ ಆಗಿ ಇಸ್ರೋದಲ್ಲಿ ನಿಯೋಜಿಸಲಾಗುವುದು. ನಾನು ಕೂಡ ಇದೇ ಮಾರ್ಗದಿಂದ ಇಸ್ರೋ ಸೇರಿದ್ದು. PUCಯಲ್ಲಿ ವಿಜ್ಞಾನ ವಿಷಯ ಓದಿದ್ದೆ, ಮತ್ತೆ JEE ಮೇನ್ಸ್ ಮತ್ತು JEE ಅಡ್ವಾನ್ಸ್ ಪರೀಕ್ಷೆ ಬರೆದು IST ಸೇರಿದೆ. IST ವಿದ್ಯಾಸಂಸ್ಥೆಯಲ್ಲಿ 4 ವರ್ಷಗಳ ಕಾಲ ಬಿಟೆಕ್ ಪದವಿಯನ್ನು ಓದಿ 2018ರಲ್ಲಿ ಇಸ್ರೋಯಿನ LPSC ಯೂನಿಟ್ ಎಂಬುದನ್ನು ಸೇರಿ ಈಗ ಅಲ್ಲಿಯೇ ಸೇವೆ ಸಲ್ಲಿಸುತ್ತಿದ್ದೇನೆ. ಎರಡನೆಯ ಮಾರ್ಗ ICRB, ಇಸ್ರೋ ಸೆಂಟ್ರಲೈಸ್ಡ್ ರಿಕ್ರೂಟ್ಮೆಂಟ್ ಬೋರ್ಡ್ ಎಂಬುದು ದೇಶಾದ್ಯಂತ ಇರುವ ಇಸ್ರೋ ಸೆಂಟರ್ಗಳಿಗೆ ಕಾಮನ್ ಆಗಿ ಪ್ರತಿ ವರ್ಷ ಪರೀಕ್ಷೆಗಳನ್ನು ನಡೆಸುತ್ತಾರೆ. ಇದನ್ನು ಬರೆಯಲು ಎಂಜಿನಿಯರಿಂಗ್ ಅಥವಾ BSc ಓದಿರಬೇಕು. ವಿವಿಧ ವಿಷಯಗಳಲ್ಲಿ ಪರೀಕ್ಷೆ ಬರೆಯುವಂತಹ ಅವಕಾಶ ಇದೆ. ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್, ಏರೋಸ್ಪೇಸ್, ಮಟೀರಿಯಲ್ ಸೈನ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಹೀಗೆ ವಿವಿಧ ವಿಷಯಗಳಲ್ಲಿ ಪರೀಕ್ಷೆಯನ್ನು ಕೊಡಬಹುದು. ಇನ್ನೂ ಹೆಚ್ಚಿನ ಮಾರ್ಗದರ್ಶನ ಬೇಕಾದಲ್ಲಿ ಅವರ ವೆಬ್ಸೈಟ್ ಅನ್ನು ನೋಡಬಹುದು. ಪರೀಕ್ಷೆಯ ನಂತರ ಇಂಟರ್ವ್ಯೂಗೆ ಕರೆಯಲಾಗುತ್ತದೆ. ಆ 2 ಅಂಕಗಳ ಆಧಾರದ ಮೇಲೆ ಇಸ್ರೋದ ವಿವಿಧ ಸೆಂಟರ್ಸ್ಗಳಲ್ಲಿ ನಿಯುಕ್ತಿಗೊಳ್ಳಬಹುದು. ಇನ್ನೊಂದು ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಮೂಲಕ ಕೂಡ ಇಸ್ರೋದಲ್ಲಿ ಉದ್ಯೋಗಾವಕಾಶ ಇದೆ. ಇಸ್ರೋದವರೇ ಪ್ರತಿಷ್ಠಿತ ಕಾಲೇಜ್ಗಳಿಗೆ ಬಂದು ವಿದ್ಯಾರ್ಥಿಗಳನ್ನು ಡೈರೆಕ್ಟ್ ಆಗಿ ನಿಯೋಜಿಸುವಂಥದ್ದು. ಇದು ಒಂದು ಕೆಲವು ವರ್ಷಗಳಿಂದ ಶುರುವಾದದ್ದು. ಇಸ್ರೋದವರೇ ಕೆಲವು ಪ್ರತಿಷ್ಠಿತ ಕಾಲೇಜ್ಗಳಿಗೆ ಹೋಗಿ ವಿದ್ಯಾರ್ಥಿಗಳನ್ನು ಡೈರೆಕ್ಟ್ ಆಗಿ ತೆಗೆದುಕೊಳ್ಳುವಂಥದ್ದು. ಇದೆಲ್ಲ ಅಲ್ಲದೆ 4ನೇ ಮಾರ್ಗ, ಕೆಲವೊಮ್ಮೆ ಇಸ್ರೋಯಿನ ವಿವಿಧ ಸಂಸ್ಥೆಗಳು ಅಂದ್ರೆ ಯೂನಿಟ್ಸ್ ಅಂತ ಹೇಳಿದ್ರಲ್ಲ, ಅವರು ತಮ್ಮ ವೆಬ್ಸೈಟ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಅನ್ನು ಹಾಕುತ್ತಾರೆ. ಆ
ಸ್ಪೆಸಿಫಿಕ್ ಆದ ಹುದ್ದೆಗೆ ನೀವು ಅಪ್ಲೈ ಮಾಡಬಹುದು. ಲಿಖಿತ ಪರೀಕ್ಷೆ ಇಂಟರ್ವ್ಯೂ ಮೂಲಕ ಅದರ ನಂತರ ನಿಯುಕ್ತಿಗೊಳ್ಳಬಹುದು. ಹೀಗೆ ವಿದ್ಯಾರ್ಥಿಗಳು ಎಂತಹ ಸಾಧನೆ ಮಾಡಬೇಕಿದ್ರೂ ಕೂಡ ಸಮಯದ ಸರಿಯಾದ ಸದುಪಯೋಗ ಮಾಡಬೇಕು. ಈ ನಿಟ್ಟಿನಲ್ಲಿ ಒಂದು ಪ್ರಸಿದ್ಧವಾದ ಸುಭಾಷಿತ ಹೀಗೆ ಹೇಳ್ತದೆ, ಕ್ಷಣಶಃ ಕಣಶಶ್ಚೈವ ವಿದ್ಯಾಂ ಅರ್ಥಂ ಚ ಸಾಧಯೇತ್, ಕ್ಷಣತ್ಯಾಗೆ ಕುತೋ ವಿದ್ಯಾ ಕಣತ್ಯಾಗೆ ಕುತೋ ಧನಂ ಎಂದು. ಕ್ಷಣ ಕ್ಷಣದಿಂದ ವಿದ್ಯಾರ್ಜನೆಯನ್ನು, ಕಣಕಣದಿಂದ ಧನಾರ್ಜನೆಯನ್ನು ಮಾಡಬೇಕು. ಇದ್ದ ಸಮಯದ ಸದುಪಯೋಗ ಮಾಡಿ ಗುರಿಯನ್ನು ತಲುಪಲು ನಾವು ಪ್ರಯತ್ನಿಸಬೇಕು. ಈ ರೀತಿ ನಾವು ಪರಿಶ್ರಮ ಪಡುವಾಗ ಅಡಚಣೆಗಳು ಬರುವುದು ಸಹಜ. ಕೆಲವೊಮ್ಮೆ ನಾವು ವಿಚಲಿತರಾಗುವುದು ಕೂಡ ಆಗುತ್ತದೆ. ಈ ನಿಟ್ಟಿನಲ್ಲಿ ಇನ್ನೊಂದು ಸುಭಾಷಿತ, ಸುಖಾರ್ಥಿ ಚೇತ್ ತ್ಯಜೇತ್ ವಿದ್ಯಾಂ, ಸುಖವನ್ನು ಬಯಸಿದರೆ ವಿದ್ಯೆಯನ್ನು ತ್ಯಜಿಸಬೇಕು. ವಿದ್ಯಾರ್ಥಿ ಚೇತ್ ತ್ಯಜೇತ್ ಸುಖಂ, ವಿದ್ಯಾರ್ಥಿ ಆದ್ರೆ ಸುಖವನ್ನು ತ್ಯಜಿಸಬೇಕು. ಸುಖಾರ್ಥಿನಃ ಕುತೋ ವಿದ್ಯಾ ಕುತೋ ವಿದ್ಯಾರ್ಥಿನ ಸುಖಂ. ಹಾಗಾಗಿ ಪರಿಶ್ರಮ ಪಟ್ಟು ಸಾಧನೆ ಮಾಡಿ ನಿಮಗೆ ಯಶಸ್ಸು ಸಿಗಲಿ ಎಂದು ಹಾರೈಸ್ತೇನೆ. ಮತ್ತೊಮ್ಮೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಶ್ರೀ ಸಂಸ್ಥಾನದವರಿಗೆ ಪ್ರಣಾಮಗಳು. ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠಕ್ಕೂ ಅದರ ಸಮಸ್ತ ಆಡಳಿತ ವರ್ಗಕ್ಕೂ ನನ್ನ ಕೃತಜ್ಞತೆಗಳು. ಧನ್ಯವಾದ. ಮಕ್ಕಳಿಗೆ IAST ಅಲ್ಲಿ ಆಗ್ತಕ್ಕಂತ ಅನುಕೂಲಗಳನ್ನ ತಿಳಿಸ್ಕೊಟ್ರೆ ಯಾರಾದ್ರೂ ಮಕ್ಕಳಿದ್ರೆ ಉಪಯೋಗ ಆಗುತ್ತೆ ಅಂತ ನನ್ನ ಭಾವನೆ. IAST ಸಂಸ್ಥೆ ಬಗ್ಗೆ IAST ಹೇಗೆ ಜಾಯಿನ್ ಆಗೋದು ಅಂತ ಈಗ ಹೇಳಿದ್ದೆ. IAST ಸೇರಿದ ನಂತರ 4 ವರ್ಷಗಳ ಕಾಲ ನೀವು ಓದುವಂಥದ್ದು BTech ಪದವಿ. ಸೊ ಅಲ್ಲಿ ನೀವು ಉತ್ತಮವಾಗಿ ಓದಿದ್ರೆ, ಅಂದ್ರೆ ನಿಮ್ಮ ಅಂಕಗಳು ಒಳ್ಳೆಯದಿದ್ರೆ, ನಾನು ಕಲಿಯುವಾಗ ಒಂದು ಸರ್ಟನ್ ಬೆಂಚ್ ಮಾರ್ಕ್, ಒಂದು ಸರ್ಟನ್ ಅಂಕದಿಂದ ಜಾಸ್ತಿ ಸಿಕ್ಕಿದ್ರೆ ಶುಲ್ಕರಹಿತ ಶಿಕ್ಷಣ ಲಭ್ಯ ಆಗಿತ್ತು. ಈಗ ಎಂತಹ ಪ್ರಾಕ್ಟೀಸ್ ಇದೆ ಅಂತ ಗೊತ್ತಿಲ್ಲ, ಆದ್ರೆ ಚೆನ್ನಾಗಿ ಓದುವವರಿಗೆ ವಿನಾಶುಲ್ಕ ಶಿಕ್ಷಣ ಲಭ್ಯ ಆಗಿತ್ತು. ಇದು ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸಿನ ಸಂಸ್ಥೆ, ವಿದ್ಯಾಸಂಸ್ಥೆಯ ಆದ ಕಾರಣ ಡೈರೆಕ್ಟ್ ಆಗಿ ನಮಗೆ ಇಸ್ರೋ ವಿಜ್ಞಾನಿಗಳ ಜೊತೆಗೆ ಹೀಗೆ ತುಂಬಾ ಇದು ಇಂಟರಾಕ್ಷನ್ ಟಾಕ್ಸ್ ಮತ್ತೆ ಪ್ರಾಜೆಕ್ಟ್ ಮಾಡಲು ಸುಲಭವಾಗಿ ಅವಕಾಶ ಸಿಗ್ತಾ ಇದೆ. ಈ ನಾರ್ಮಲ್ ಇಂಜಿನಿಯರಿಂಗ್ ಕಾಲೇಜ್ ಕಂಪೇರ್ ಮಾಡಿದ್ರೆ ಇಲ್ಲಿ ಸುಲಭವಾಗಿ ಸುಲಭವಾಗಿ ಇಂತಹ ಗಣ್ಯ ವಿಜ್ಞಾನಿಗಳೊಟ್ಟಿಗೆ ಕೆಲಸ ಮಾಡುವ ಅವಕಾಶ ಸುಲಭವಾಗಿ ಸಿಗ್ತದೆ. ಮತ್ತೊಂದು ಹೇಳಿದ ಹಾಗೆ ಇದೆ, ಒಳ್ಳೆ ಓದಿದ್ರೆ ಅಂದ್ರೆ ಇಫ್ ಯು ಆರ್ ಒನ್ ಆಫ್ ದ ಟಾಪ್ ಪರ್ಫಾರ್ಮರ್ಸ್, ನಿಮಗೆ ವಿನಾಶುಲ್ಕ ಶಿಕ್ಷಣ ಲಭ್ಯವಾಗ್ತದೆ. ಇದು 4 ವರ್ಷ ಕೂಡ. ಪ್ರತಿಯೊಂದು ಸೆಮಿಸ್ಟರ್ ಅಲ್ಲಿ ಚೆನ್ನಾಗಿ ಓದಿದ್ರೆ, ಒಳ್ಳೆ ಮಾರ್ಕ್ಸ್ ಸಿಕ್ಕಿದ್ರೆ, your fees for that semesters will be free. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಅಂತ ಹೇಳಿ. ಈಗ ಅಷ್ಟೇ ಮಾತಾಡಿದವರು ಶ್ರೀನಾಥ್ ಅಂತ ಹೇಳಿ. ಶ್ರೀನಾಥ್ ನನ್ನ ಸ್ನೇಹಿತರು, ಮತ್ತೆ ಇಸ್ರೋ ಅಲ್ಲಿ ವಿಜ್ಞಾನಿಗಳು. ಅವರು ಜಾಯ್ನ್ ಆಗಿದ್ದಕ್ಕೆ ತುಂಬಾ ಸಂತೋಷ ಆಯ್ತು. ಮೇಡಮ್, ನಿಮ್ ಬಗ್ಗೆ ನಾನು ಪ್ರಶ್ನೆ ಕೇಳ್ತಾ ಇಲ್ಲ. ನನ್ಗೆ ಸಂತೋಷ ಅಂತ ಹೇಳಿದ್ರೆ, ನಾನು ಇಲ್ಲಿ ನನ್ನ ಈ ಒಂದು ವಿಶ್ವಗುಪ್ತ ಗುರುಕುಲದಲ್ಲಿ ಓದ್ತಿರೋ ಒಬ್ಬ ವಿದ್ಯಾರ್ಥಿನಿಯ ತಂದೆ ನಾನು. ಸೊ ಇಲ್ಲಿ ಇಂತ ಒಂದು ಮಹತ್ವ ವಿಚಾರ ಹಂಚ್ಕೊಂಡಿದ್ದು ನಂಗೆ ತುಂಬಾ ಸಂತೋಷ ಆಯ್ತು. ಮತ್ತೆ ತಾವು ಶ್ಲೋಕಗಳನ್ನ ಹೇಳಿದ್ರಿ, ಮತ್ತೆ ನ್ಯೂಟನ್ಸ್ ಲಾಸ್ ಗಳು ಹೇಳಿದ್ರಿ, ಮತ್ತೆ ಈಗ ಸೂರ್ಯನ ಬೆಳಕು ಬಗ್ಗೆ ಹೇಳಿದ್ರಿ. ಇದು ಯಾವುದೋ ಒಂದು ಶ್ಲೋಕದಲ್ಲಿ ಇದು ಬಂದಿದೆ ಅಂತ. ಸೊ ಈ ರೀತಿಯ ಒಂದು ಬ್ರಾಡ್, ಅಂದ್ರೆ ಒಂದು ವಿಶಾಲ ಜ್ಞಾನ ತೆಗೆದುಕೊಂಡು ನೀವು ಈ ಒಂದು ವಿಚಾರಧಾರೆಯನ್ನ ನೀಡ್ತಾ ಇರೋದು ನಿಜವಾಗಿ ನಮ್ಗೆ ನಾವು ಈ ಜ್ಞಾನ ತುಂಬಾ ಸುಲಭವಾಗಿ ನಮ್ಮ ಮಕ್ಳಿಗೆ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ನಮಗೆ ಮೂಡ್ತಾ ಇದೆ. ತುಂಬಾ ಚೆನ್ನಾಗಿತ್ತು ಈ ಒಂದು ಕಾರ್ಯಕ್ರಮದ ಒಂದು ಆಯೋಜಿಸಿದವರು. ನಿಜವಾಗ್ಲೂ ಈ ಗುರುಕುಲಕ್ಕೆ ನನ್ನ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದ. ಥ್ಯಾಂಕ್ ಯು ಫಾರ್ ಯೋರ್ ಕೈಂಡ್ ವರ್ಡ್ಸ್. ಆಕ್ಚುಲಿ ಇದು ಈ ಅವಕಾಶ ಕಲ್ಪಿಸಿಕೊಟ್ಟಂತಹ ಇದು ಶ್ರೀ ಸಂಸ್ಥಾನದವರಿಗೂ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠಕ್ಕೂ ಈ ಕಾರಣದಿಂದಾಗಿಯೇ ನಮಗೆ ಇಂತಹ ಚಿಂತನ ಸತ್ರ ಮಾಡಲು ಅವಕಾಶ ಸಿಕ್ಕಿತು.
ಅಂತಹವರ ಪ್ರೇರಣೆಯಿಂದಾಗಿಯೇ ಹೀಗೆ ಇಂತಹ ಸಣ್ಣ ಪುಟ್ಟ ಕಾರ್ಯಗಳು ಮಾಡುವ ಅವಕಾಶ ಸಿಕ್ಕಿತು. ಹಾಗೆ ಅವರಿಗೆ ಅನಂತ ಅನಂತ ಧನ್ಯವಾದ. ಮ್ಯಾಮ್ ನಂದೊಂದು ಪ್ರಶ್ನೆ. ಹೇಳಿ 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 ಮುಂದುವರಿಸಿ. ಇದು ಜೆಇಯಲ್ಲಿ ರ್ಯಾಂಕ್ ಕ್ರ್ಯಾಕ್ ಮಾಡೋದು ಹೇಗೆ? ನಾನು ಹೇಳಿದ ಹಾಗೆ ದೇರ್ ಇಸ್ ನೋ ಶಾರ್ಟ್ ಕಟ್ಸ್. ಇದ್ದ ಸಮಯದಲ್ಲಿ ನೀವು ನಿಮ್ಮ ಟೈಮ್ ಮ್ಯಾನೇಜ್ ಮಾಡ್ಬೇಕಾಗ್ತದೆ. ಇದು ಒಂದು ನಿಜ ಹೇಳ್ಬೇಕು ಅಂದ್ರೆ ನಾನು PUC ಅಲ್ಲಿ ಇರುವಾಗ ಅಂದ್ರೆ 11th 12th ಇರುವಾಗ ಐ ವಾಸ್ ಟ್ರೈಂಗ್ ಟು ಬಿ ವೆರಿ ಫೋಕಸ್ಡ್. ಕಾಲೇಜ್ ಮತ್ತೆ ಪಠ್ಯ ಪುಸ್ತಕಗಳನ್ನು ಬಿಟ್ರೆ ಅಷ್ಟೇನು ಬೇರೇನು ವಿಚಾರದ ಬಗ್ಗೆ ಫೋಕಸ್ ಮಾಡಿರ್ಲಿಲ್ಲ. ಫೋಕಸ್ ಅಂಡ್ ಹಾರ್ಡ್ ವರ್ಕ್ ವಾಸ್ ದ ಓನ್ಲಿ ವೇ. ಮತ್ತೆ ಫಾರ್ ಎಕ್ಸಾಂಪಲ್ ಕ್ಷಣಶಃ ಕಣಶಃ ಚೈವ ಹೇಳಿದ್ದಲ್ಲ, ಸಪೋಸ್ ಎಕ್ಸಾಂಪಲ್ ಹೇಳುದು ಲೈಕ್ ಸಪೋಸ್ ಯು ಆರ್ ವೇಟಿಂಗ್ ಇನ್ ಅ ಕ್ಯೂ, ಯು ಮೈಟ್ ನಾಟ್ ಬಿ ಡೂಯಿಂಗ್ ಎನಿಥಿಂಗ್. ಅಂತಹ ವೇರ್ ದೇರ್ ಇಸ್ ಸ್ಕೋಪ್ ಫಾರ್ ಸೇವಿಂಗ್ ಟೈಮ್ ಅಲ್ಲ, you can recollect what you have learned. So you might be standing in a queue and you can recollect whatever you have read. Intaha sanna putta practices, it helped me in saving my time and giving my best. Matte except for hard work and focus, there is no other shortcut to crack JEE. Not only JEE, any exam for that matter. ನಂದು ಮತ್ತೊಂದು ಪ್ರಶ್ನೆಗೆ ಅವಕಾಶ ಇದ್ರೆ, ಯಾಕಂದ್ರೆ ನಾಗರಾಜ್ ಅವ್ರು ನನ್ನನ್ನು ಪರಿಚಯ ಮಾಡಿಕೊಟ್ರು. ನಿಮ್ಮ ಒಂದು PPT ಅಲ್ಲಿ ಒಂದು ಸೈಕಲ್ ಚಿತ್ರ ಇದೆ ಅಲ್ವಾ, ಅದನ್ನ ಮತ್ತೆ ಪ್ರೇಕ್ಷಕರಿಗೆ ತೋರಿಸಿದ್ರೆ ಸಹಾಯ ಆಗುತ್ತೆ. ಆ PPT ಚಿತ್ರದಲ್ಲಿ ಎತ್ತರದ ಮನುಷ್ಯ ಇದ್ದಾರೆ, ಅವರ ಹೆಸರು ಡಾಕ್ಟರ್ ಸತ್ಯ ಅಂತ ಹೇಳಿ. ಈಗಲೂ ಬೆಂಗಳೂರಲ್ಲಿ ಇದ್ದಾರೆ. ಅವರು ಅನೇಕ ಭಾಷಣಗಳನ್ನ ಕೇಳಿಸ್ತಿದ್ಯಾ? ಮಾತು ಕೇಳಿಸ್ತಿದ್ಯಾ? ಮಾತು ಕೇಳಿಸ್ತಾ ಇದೆ. ಆ ಸೈಕಲ್ ಚಿತ್ರ ತೋರಿಸಿದ್ರಲ್ಲ, ಸುಮ್ನೆ ನೀವು ಚೆನ್ನಾಗಿರೋ ಮಾಹಿತಿ ಕೊಟ್ಟಿದ್ದೀರಿ ಟು ಸಪೋರ್ಟ್ ಯು. ಆ ಚಿತ್ರದಲ್ಲಿ ಬಲಗಡೆ ಎತ್ತರದ ಮನುಷ್ಯ, ನೀವು ಅದನ್ನ ಮತ್ತೆ ತೋರ್ಸಕ್ ಸಾಧ್ಯ ಆದ್ರೆ. ಅವರ ಹೆಸರು ಸತ್ಯ ಅಂತ ಹೇಳಿ. ಅವರು ಅಬ್ದುಲ್ ಕಲಾಂರ ಜೊತೆ, ಅವರು ಕನ್ನಡಿಗರು, ಅಬ್ದುಲ್ ಕಲಾಂರ ಜೊತೆ ಕೆಲಸ ಮಾಡಿ ಬಹಳಷ್ಟು ವರ್ಷ ಇಸ್ರೋದಲ್ಲಿದ್ದು ನಂತರ ಬಿಟ್ಟು ಟಾಟಾ ಮತ್ತೆ ಇತರೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡಿದ್ರು. ಈಗಲೂ ಅವ್ರು ಬೆಂಗಳೂರಲ್ಲಿ ಇದ್ದಾರೆ. ಬಹಳಷ್ಟು ಸಂದರ್ಭಗಳಲ್ಲಿ ಬಹುಶಃ ಶ್ರೀದೇವಿ ಅವರು ಟ್ರೈನಿಂಗ್ ಹೋಗಿರ್ತಾರೆ ಅನ್ಸುತ್ತೆ, IITP ಅಂತ ಸಂದರ್ಭದಲ್ಲೂ ಬಂದು ಅವರು ಭಾಷಣ ಮಾಡ್ತಾರೆ. ಬೆಂಗಳೂರಲ್ಲೇ ಇರ್ತಾರೆ. ಸಾಧ್ಯ ಆದ್ರೆ ಈ ಒಂದು ಸಭಿಕರಿಗೆ ಅವ್ರನ್ನ ಕರೆದು ಮಾತಾಡ್ಸ್ಬೋದು. ಈ ಎಂತದ್ದು ಬಾಲ ವಿಜ್ಞಾನದಲ್ಲೆಲ್ಲ ಬರೀತಾರೆ, ತುಂಬಾ ಚೆನ್ನಾಗಿ ಬರೀತಾರೆ. ಒಳ್ಳೆ ವಿದ್ವಾಂಸರು, ವಿಜ್ಞಾನಿಗಳು ಮತ್ತು ವಿದ್ವಾಂಸರು. ಇದು ಪ್ರೇಕ್ಷಕರಿಗೆ ಮತ್ತು ಶ್ರೀದೇವರ ಗಮನಕ್ಕೆ. ದಯವಿಟ್ಟು ಕ್ಷಮಿಸಿ ಹೆಚ್ಚಾಗಿ ಮಾತಾಡಿದ್ರೆ. ತಮ್ಮ ಬೆಳಕಿಗೆ ತಂದದಕ್ಕೆ ಭಾರಿ ಸಂತೋಷ. ಹಿಂದಿಂದ ಗೊತ್ತಾಗಿರ್ಲಿಲ್ಲ ಯಾರು ಅಂತ, ಸಭೆಗೆ ತಿಳಿಸಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. Ma'am, first of all, thank you for the opportunity to ask the question. Yes. Go ahead, please. Go ahead. Yeah, madam, my question is that how do space and rocket technology of science can contribute to the Indian economy as well as the development of the India? Okay, this is a very good question. ನಾವು ಈಗ ರಾಕೆಟ್ ಲಾಂಚ್ ನ ಮೂಲಕ ಏನ್ ಮಾಡ್ತೇವೆ ಅಂದ್ರೆ, ವಿ ಸೆಂಡ್ ಸಮ್ ಸ್ಯಾಟಲೈಟ್ಸ್ ಟು ಆರ್ಬಿಟ್ಸ್. ಈ ಸ್ಯಾಟಲೈಟ್ ದಿಸ್ ಕ್ಯಾನ್ ಬಿ ಕಮ್ಯುನಿಕೇಶನ್ ಸ್ಯಾಟಲೈಟ್. ಅಂದ್ರೆ ಈಗ ನಮಗೆ there is so much facility available through internet. So intaha facilities will be enabled by these satellites. So these satellites will be up there and they will provide all internet help in internet services. Matte they will also do some image capturing which will be used by different departments. Iga agriculture department irbodu, then for meteorology department ಅಂದ್ರೆ ಸೈಕ್ಲೋನ್ ವಾರ್ನಿಂಗ್ ಎಲ್ಲ ಹೇಗೆ ಮಾಡ್ಬೋದು. ನೀವು ಯೂಶಲಿ ಸೈಕ್ಲೋನ್ ಇದ್ರೆ ಪೇಪರ್ ಅಲ್ಲಿ ನೋಡ್ತಿರಲ್ಲ, ಇಂಡಿಯಾ ಇದೆ ಮತ್ತೆ ಎಲ್ಲಿಯೋ ಒಂದು ಕ್ಲೌಡ್ಸ್ ಎಲ್ಲ ಇದೆ. ಸೊ ಇಂತಹ ದಿಸ್ ಪಿಕ್ಚರ್ ಇಸ್ ಟೇಕನ್ ಫ್ರಮ್ ಸ್ಯಾಟಲೈಟ್. ಇಂತಹ ಸರ್ವಿಸಸ್ ವಿಲ್ ಸೊ ಮಿಟಿಯೋರಾಲಜಿ ಡಿಪಾರ್ಟ್ಮೆಂಟ್, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಹಾಗೆ ವಿವಿಧ ಡಿಪಾರ್ಟ್ಮೆಂಟ್ಗಳು ಇಂತಹ ಈ ಸ್ಯಾಟಲೈಟ್ ಇಂದಾಗಿ ತುಂಬಾ
ಸರ್ವಿಸಸ್ ಕೊಡ್ಲು ಸಹಕಾರಿ ಆಗ್ತಾ ಇದೆ. So because of these launches, we are able to have these kind of predictions like weather predictions or some image capturing from top and tell what are the resources in India in different places. ಹೀಗೆಲ್ಲ. So these are the few advantages. ಮೇಡಮ್, ನಾವು ಕೊಡಗಿನಿಂದ ಮೇಡಮ್. ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್. ಬಾಹ್ಯಾಕಾಶ, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಸ್ಥಾಪಿಸ್ತಾರೆ ಅಂತಲ್ಲ, ಅದು ಹೇಗೆ ಅಂತ ಒಂದು ಸ್ವಲ್ಪ ನಮಗೆ ಕ್ಲಿಯರ್ ಇಲ್ಲ ಮೇಡಮ್. ಸ್ವಲ್ಪ ಅದ್ರ ಬಗ್ಗೆ ಒಂದು ನಿಮಿಷ ಮೇಡಮ್. ಓಕೆ. ಕೆಲವು ಹೆಚ್ಚಿನ ಅಂಶ ಲಾಸ್ಟ್ ಇಯರ್ ಐ ಥಿಂಕ್ ಇಸ್ರೋ ಚೇರ್ಮನ್ ಏನೋ ಹೇಳಿದ್ರು, ಭಾರತ ವಿಲ್ ಬಿ ಲಾಂಚಿಂಗ್ ಇಟ್ ಸ್ಪೇಸ್ ಸ್ಟೇಷನ್. ನಿಜ ಹೇಳ್ಬೇಕು ಅಂದ್ರೆ ಅದ್ರ ಬಗ್ಗೆ ಜಾಸ್ತಿ ನನಗೂ ಗೊತ್ತಿಲ್ಲ. ಬಟ್ ಐ ಥಿಂಕ್ ಸಮ್ ವರ್ಕ್ ಇಸ್ ಗೋಯಿಂಗ್ ಬಿಹೈಂಡ್ ದ ಸೀನ್ಸ್. ಹೆಚ್ಚು ಹೇಳುವಷ್ಟು ಅದು ಪತ್ರಿಕೆಯಲ್ಲಿ ಬಂದಾಗ ನೋಡಬಹುದು. ಹೆಚ್ಚು ಹೇಳುವಷ್ಟು ನನಗೂ ಈಗ ತಿಳಿದಿಲ್ಲ. ಅಂಡ್ ಈಗ ಕೆಲಸ ನಡೀತಾ ಇದೆ, ಅದಕ್ಕೆ ಅಷ್ಟೇ ಹೇಳ್ಬೋದು. ಹರೇ ರಾಮ ಮ್ಯಾಮ್. ಹೇಳಿ. ಹಾ ಮ್ಯಾಮ್, ಕಂಪ್ಯೂಟರ್ ಸೈನ್ಸ್ ಮಾಡಿ ಇಸ್ರೋಗೆ ಸೇರ್ಕೋಬಹುದಾ? ಎಸ್, ನಾನು ICRB ಅಂತ ಹೇಳಿದ್ದಲ್ಲ, ಅದರಲ್ಲಿ ಯು ಕ್ಯಾನ್ ರೈಟ್ ಎಕ್ಸಾಮ್ ಇನ್ ಕಂಪ್ಯೂಟರ್ ಸೈನ್ಸ್ ಆಲ್ಸೋ. ಆಫ್ಟರ್ ಯುವರ್ ಎಂಜಿನಿಯರಿಂಗ್ ಯು ರೈಟ್ ಯುವರ್ ICRB ಎಕ್ಸಾಮ್ ಇನ್ ಕಂಪ್ಯೂಟರ್ ಸೈನ್ಸ್ ಸ್ಟ್ರೀಮ್. ಸೊ ಅದರ ಮೂಲಕ ಕೂಡ ಯು ಕ್ಯಾನ್ ಜಾಯಿನ್. ಮ್ಯಾಮ್, Thank you, ma'am. ಜಾಯಿನ್ ಆಗ್ಬೋದಾ? ಗೇಟ್ ಮೂಲಕ ಗೇಟ್ ಮೂಲಕ ಯಾವ್ದಾದ್ರು ಚಾನ್ಸಸ್ ಇದೆಯಾ ಇಸ್ರೋಗೆ ಜಾಯಿನ್ ಆಗೋದಕ್ಕೆ? ಎಸ್. ಗೇಟ್ ಮೂಲಕ ಅಂದ್ರೆ ಯು ಕ್ಯಾನ್ ಅಪ್ಲೈ ಟು ದ ಸ್ಪೆಸಿಫಿಕ್ ಪೊಸಿಷನ್ಸ್ ಹೋಸ್ಟೆಡ್ ಬೈ ದ ಸ್ಪೆಸಿಫಿಕ್ ಸೆಂಟರ್ಸ್. ನಾನು ಹೇಳಿದ್ದಲ್ಲ, ದ ಫೋರ್ತ್ ಮೆಥಡ್, ಡಿಫರೆಂಟ್ ಸೆಂಟರ್ಸ್ ಪಬ್ಲಿಷ್ ಅಡ್ವರ್ಟೈಸ್ಮೆಂಟ್ಸ್ ಇನ್ ದಿಯರ್ ವೆಬ್ಸೈಟ್ telling that so and so positions are empty and you can apply. So gate score ಮೂಲಕ ಆಗಿರ್ಲಿಕ್ಕಿಲ್ಲ, but maybe after by applying through the specific position you might be called for interview. ಅಷ್ಟು ಸರಿಯಾಗಿ ಹೇಳುವಷ್ಟು ನನಗೆ ಈಗ ತಿಳಿದಿಲ್ಲ, ಆದ್ರೆ you can check their website for accurate information. ಗುರುಮೂರ್ತಿ, ಸಾರಾಂಶ ಹೇಳ್ತೀರಾ? ಶಿವಕುಮಾರ್ ಆಗಲಿ ಯಾರಾದ್ರೂ ಒಬ್ರು ಒಂದು 5 ನಿಮಿಷ ಸಾರಾಂಶ ಹೇಳ್ತೀರಾ ಇಲ್ಲಿವರೆಗಿನ ಕಾರ್ಯಕ್ರಮದ? ಶಿವಕುಮಾರ್ ಸರ್. ಶಿವಕುಮಾರ್ ಆಗ್ಬೋದು. ಹರೇ ರಾಮ. ಶ್ರೀ ಚರಣಗಳಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಆಶೀರ್ವಾದ ಬೇಡುತ್ತಾ ಈ ಅವಕಾಶ ಕೊಟ್ಟದಕ್ಕಾಗಿ ಸಂತೋಷವಾಗಿದೆ. ನಾನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನು, ಆಮೇಲೆ ಸ್ಪೇಸ್ ಟೆಕ್ನಾಲಜಿಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಟರ್ಫರೆನ್ಸ್ ಆ್ಯಂಡ್ ಕಾಂಪ್ಯಾಟಬಿಲಿಟಿ EMI EMC ಅಂತ ಹೇಳಿ MTech ಇಲ್ಲಿ ಮಾಡಿ ಸ್ಪೇಸ್ ಟೆಕ್ನಾಲಜಿಲಿ ಓದಿರೋದ್ರಿಂದ ಶ್ರೀದೇವಿಯವರ ಲೆಕ್ಚರ್ ಕೇಳೋಕ್ಕೆ ಭಾಳ ಸಂತೋಷ ಆಯಿತು. ಅವರು ಎತ್ತಿನ ಗಾಡಿ ಅದರ ಮುಖಾಂತರ ಹೇಗೆ ರಾಕೆಟ್ಟು ಕಾಂಪೋನೆಂಟ್ಸ್ನ ತೊಗೊಂಡು ಹೋಗಿ ಅಸೆಂಬಲ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರು ಅಂತ ಹೇಳಿ ತೋರಿಸಿದ್ರು. ಅದರ ಜೊತೆಗೆ ಪೀಣ್ಯದಲ್ಲಿ ಶೆಟ್ಟಿಲಿ ಹೇಗೆ ಇಸ್ರೋದವರು ಕೆಲಸ ಶುರು ಮಾಡಿದ್ರು ಅಂತ ತೋರಿಸಿದ್ರು. ಅದನ್ನ ನೋಡಕ್ಕೆ ನನಗೆ ಭಾಳ ಸಂತೋಷ ಆಯಿತು. ಯಾಕೆ ಅಂತ ಹೇಳಿದ್ರೆ, ನಾನು ಮಡ್ರಾಸ್ಲಿ MTech EMI EMC ಮಾಡ್ತಾ ಇರಬೇಕಾದ್ರೆ ಇಸ್ರೋ ವಿಜ್ಞಾನಿಗಳ ಜೊತೆ ಒಡನಾಟ ಇತ್ತು, ಡಿಸ್ಕಷನ್ ಮಾಡ್ತಾ ಇದ್ದೆ. ಯಾಕೆ ಅಂತ ಹೇಳಿದ್ರೆ, ಮಡ್ರಾಸ್ಲಿ ಒಂದು ಅನ್ಅಕ್ವಾಯಿಕ್ ಚೇಂಬರ್ ಅಂತ ಹೇಳಿ EMI EMC ಟೆಸ್ಟ್ ಮಾಡೋಕ್ಕೆ ಒಂದು ಚೇಂಬರ್ ಇತ್ತು. ಇಸ್ರೋದವರು ಅದನ್ನ ಉಪಯೋಗಿಸ್ಕೊಳ್ತಾ ಇದ್ರು. ಇಲ್ಲಿ ದೊಡ್ಡ ಅನ್ಅಕ್ವಾಯಿಕ್ ಚೇಂಬರು ಇತ್ತು. ಅಲ್ಲಿ ಹೋಗಿ ಬಹಳ ಮುಖ್ಯಸ್ಥರಾದ ಡಾಕ್ಟರ್ VR ಕಟ್ಟಿ, V ಜಯರಾಮನ್ ಇಂಥ ಸೈಂಟಿಸ್ಟ್ ಜೊತೆ 1980s ಇಂಟ್ರಾಕ್ಟ್ ಮಾಡ್ತಾ ಇದ್ದೆ. ಬಹಳ ಸಂತೋಷ ಆಯಿತು. ಶ್ರೀದೇವಿಯವರು ಬಹಳ ಚೆನ್ನಾಗಿ ಇಸ್ರೋ ಅಂದ್ರೆ ಏನು, ಸ್ಯಾಟಲೈಟ್ ಹೇಗೆ ಉಪಯೋಗ ಆಗುತ್ತೆ, ಸ್ಯಾಟಲೈಟ್ಗಳಿಂದ ಹೇಗೆ ಕಮ್ಯುನಿಕೇಟ್ ಮಾಡ್ಬೋದು, ಹೇಗೆ ಎಕಾನಮಿ ಇಂಪ್ರೂವ್ ಮಾಡುತ್ತೆ, ದೇಶದ ಎಕಾನಮಿ ಹೇಗೆ ಇಂಪ್ರೂವ್ ಮಾಡುತ್ತೆ, ಅದನ್ನೆಲ್ಲ ಬಹಳ ವಿವರವಾಗಿ ನಮ್ಮ ಸಂಸ್ಕೃತಿಯ ಉದಾಹರಣೆಗಳನ್ನು ಕೊಟ್ಟು ವಿವರಿಸಿದ್ದಾರೆ. ಇದು ನಮ್ಮ ಹಳೆ ಇದನ್ನ ಪುರಾಣ ವೇದ ಓದಿದವರಿಗೆ ಫೆಮಿಲಿಯರು. ಆದರೆ ಪ್ರೆಸೆಂಟ್ ಕಾಂಟೆಕ್ಸ್ಲಿ ಅದನ್ನ ನೋಡಿದಾಗ ಬಹಳಷ್ಟು ಅರ್ಥ ಕೊಡುತ್ತದು. ನಮಗೆ ಹೆಮ್ಮೆ ಆಗುತ್ತೆ. ಇದು ಆ ಕಾಲದಲ್ಲೇ ಇತ್ತು, ಆದರೆ ಅದನ್ನ ಮುಚ್ಚಿಟ್ಟು
ಈಗ ಬೇರೆ ವಿಜ್ಞಾನ ನಮಗೆ ವೆಸ್ಟರ್ನ್ ಸೈನ್ಸ್ ಅಂತ ಹೇಳಿ ಪ್ರಾಜೆಕ್ಟ್ ಮಾಡ್ತಾ ಇದಾರಲ್ಲ, ಇದರಿಂದ ಬಹಳ ಸಂತೋಷ ಆಯಿತು ಇವರು ಹೇಳೋದನ್ನೆಲ್ಲ ಕೇಳಿ. ಆಮೇಲೆ ಇನ್ನೂ ಒಂದು ಮಾತು ನಾನು ಹೇಳಬೇಕು ಅಂತ ಹೇಳಿದ್ರೆ, ಎಡುಸ್ಯಾಟ್ ಅಂತ ಹೇಳಿ ಭಾರತ ಮೊದಲ ಬಾರಿಗೆ ಲಾಂಚ್ ಮಾಡಿತ್ತು. ಇಸ್ರೋದ ಸಹಯೋಗದೊಂದಿಗೆ ಭಾರತ ಸರ್ಕಾರ ಎಡುಸ್ಯಾಟ್ ಅಂತ ಮಾಡಿತ್ತು. ಪ್ರಪಂಚದಲ್ಲಿ ಬೇರೆ ಯಾವ ದೇಶವೂ ಎಜುಕೇಶನ್ಗೆ ಅಂತ ಒಂದು ಸ್ಯಾಟಲೈಟ್ ಲಾಂಚ್ ಮಾಡಿರಲಿಲ್ಲ. ಆದರೆ ಭಾರತ ಸರ್ಕಾರ ಎಡುಸ್ಯಾಟ್ ಅಂತ ಲಾಂಚ್ ಮಾಡಿತ್ತು. ನನಗೆ ಬಹಳ ಹೆಮ್ಮೆ ಆಗೋ ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ನಾನು ರಿಜಿಸ್ಟರ್ ಆಗಿದ್ದಾಗ ನಾವು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಆನ್ಲೈನ್ ಎಜುಕೇಷನ್ಗೆ, ಆನ್ಲೈನ್ ಎಕ್ಸಾಮಿನೇಷನ್ಗೆ, ಆನ್ಲೈನ್ ಎಂಟ್ರೆನ್ಸ್ ಟೆಸ್ಟ್ಗೆ ಅವರ ಬ್ಯಾಂಡ್ ವಿಡ್ತ್ ನಮಗೆ ಕೊಟ್ಟಿದ್ರು, ಫ್ರೀಯಾಗಿ ಕೊಟ್ಟಿದ್ರು. ಅಷ್ಟು ದುಡ್ಡು ಇನ್ವೆಸ್ಟ್ ಮಾಡಿ ಸ್ಯಾಟಲೈಟ್ ಲಾಂಚ್ ಮಾಡಿದ್ರು, ಎಜುಕೇಷನಲ್ ಪರ್ಪಸ್ಸಿಗೆ ಫ್ರೀಯಾಗಿ ಕೊಟ್ಟಿದ್ರು ಅವರು. ಸೊ ಇದು ನಮ್ಮ ಕಮ್ಯುನಿಕೇಶನ್ ಟೆಕ್ನಾಲಜಿ ಇಂಪ್ರೂವ್ ಆಗ್ಬೇಕಾದ್ರೆ, ಎಜುಕೇಶನ್ ಟೆಕ್ನಾಲಜಿ ಇಂಪ್ರೂವ್ ಆಗ್ಬೇಕಾದ್ರೆ ಬಹಳಷ್ಟು ಸಹಕಾರ ಮಾಡಿದೆ. ನಮ್ಮ ವಿದ್ಯಾರ್ಥಿಗಳು ಅದನ್ನು ಉಪಯೋಗಿಸಿ ಹೇಗೆ ಮೇಲೆ ಬಂದಿದ್ದಾರೆ, ಅವರು ಹೊರದೇಶಕ್ಕೆ ಹೋಗಿ ಬಹಳ ಒಳ್ಳೆ ಕೆಲಸಗಳಲ್ಲಿ ಇದ್ದಾರೆ. ಮತ್ತೆ ಇಲ್ಲಿ ಜನರೇಟ್ ಮಾಡಿದಂಥ ಪ್ರಾಡಕ್ಟ್ಗಳನ್ನ ಬಹಳಷ್ಟು ಕಂಪನಿಗಳು ಬಂದಿದೆ ಇಸ್ರೋದ ಮುಖಾಂತರ, ಬಹಳಷ್ಟು ಎಂಟರ್ಪ್ರಿನರ್ಸ್ ಡೆವಲಪ್ ಆಗಿದ್ದಾರೆ. ಅವರು ನಮಗೆ ಇನ್ಕಮ್ ತಂದು ಕೊಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅಷ್ಟು ಚೆನ್ನಾಗಿ ಇವತ್ತು ಸತ್ರದಲ್ಲಿ ಭಾಗವಹಿಸಿ ಮಾತನಾಡಿದಂಥ ಶ್ರೀದೇವಿ ಅವರ ಭಾಷಣ ಎಲ್ರಿಗೂ ಬಹಳ ಖುಷಿಯಾಗಿದೆ. ಇದನ್ನು ಹೇಳಕ್ಕೆ ಬಹಳ ಇಷ್ಟಪಡ್ತೀನಿ. ಒಂದು ಅವಕಾಶ ಕೊಟ್ಟ ಗುರುಗಳ ಪಾದಾರವಿಂದಕ್ಕೆ ನಮಿಸ್ಬೇಕು ಅಂತ ಕೇಳ್ಕೊಡ್ತೀನಿ. ಹರೇ ರಾಮ. ಹರೇ ರಾಮ. ಎಲ್ಲರಿಗೂ ಆಶೀರ್ವಾದಗಳು. ಶ್ರೀದೇವಿ ಅವರಿಗೆ ವಿಶೇಷವಾಗಿ. ಉಪನಿಷತ್ತಿನ ಒಂದು ಮಾತು ನೆನಪಾಗತ್ತೆ, ಅವಿಜ್ಞಾತಂ ವಿಜಾನತಾಂ, ವಿಜ್ಞಾತಂ ಅವಿಜಾನತಾಂ. ಒಗಟಿನ ಹಾಗಿದೆ ವಾಕ್ಯ. ಹಾಗಾದ್ರೆ ಏನಂದ್ರೆ, ಗೊತ್ತಿಲ್ಲದವರಿಗೆ ಗೊತ್ತು, ಗೊತ್ತಿಲ್ಲದವರಿಗೆ ಗೊತ್ತಿಲ್ಲ. ಗೊತ್ತಿಲ್ಲದವರಿಗೆ ಗೊತ್ತು, ಗೊತ್ತಿರುವವರಿಗೆ ಗೊತ್ತಿಲ್ಲ. ಆ ವಾಕ್ಯ ಎಷ್ಟು ವಿಚಿತ್ರವಾಗಿದೆ ನೋಡಿ. ಅದನ್ನು ನಮ್ಮ ವಿದ್ಯಾಗುರುಗಳು ನಮಗೆ ಈ ಥರ ವಿವರಿಸ್ತಾ ಇದ್ರು. ಹೇಗೆಂದ್ರೆ, ಈ ಸಮುದ್ರ, ಯಾರಾದ್ರೂ ಸಮುದ್ರ ನಂಗೆ ಗೊತ್ತು ಅಂದ್ರೆ ಅವನಿಗೆ ಗೊತ್ತಿಲ್ಲ ಅಂತಲೇ ಅರ್ಥ. ಯಾಕೆಂದ್ರೆ ತಿಳಿದು ಮುಗಿಯುವ ವಸ್ತು ಅಲ್ಲ ಅದು ಅಂತ. ಸಮುದ್ರವನ್ನು ನಿಜವಾಗಿ ನೋಡಿದವನು ಸಮುದ್ರವ ಅದನ್ನು ನೋಡಿ ತಿಳಿದು ಮುಗಿಸೋಕೆ ಸಾಧ್ಯವ? ಎಷ್ಟಾಗಲ್ಲ, ಎಷ್ಟು ಆಳ, ಎಷ್ಟು ಅದರೊಳಗೆ ರತ್ನಗಳು ಅಥವಾ ಜಲಚರಗಳು ಇರ್ತಕ್ಕಂಥದ್ದು. ಹಾಗಾಗಿ ಅದು ತಿಳಿದು ಮುಗಿಸುವಂಥದ್ದಲ್ಲ ಎನ್ನುವ ಉತ್ತರವನ್ನೇ ಕೊಡ್ತಾನೆ. ನಂಗೆ ಸಮುದ್ರ ಪೂರ್ತಿ ಗೊತ್ತಿಲ್ಲ ಅಂತಲೇ ಹೇಳ್ತಾನೆ. ಆದರೆ ಅರೆಬರೆ ಗೊತ್ತಿರೋನು, ಚೂರುಪಾರು ಗೊತ್ತಿರೋನು ಸಮುದ್ರ ನಂಗೆ ಗೊತ್ತು ಅಂತ ಅಂದ್ಬಿಡ್ತಾನೆ ಅಂತ. ಹಾಗಾಗಿ ಯಾರು ಭಗವಂತನ ಬಗ್ಗೆ ತಿಳ್ಕೊಂಡಿದ್ದಾನೆ, ಅಂದ್ರೆ ಯಾರಿಗೆ ಭಗವಂತನ ಜ್ಞಾನ ಇದೆ, ಅವನು ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾನಂತೆ. ನನ್ಗೇನು ಗೊತ್ತಿಲ್ಲ ಅಥವಾ ನನಗೆ ಎಲ್ಲವೂ ಗೊತ್ತಿಲ್ಲ ಅಂತಲೇ ಹೇಳ್ತಾ ಇರ್ತಾನಂತೆ. ಮತ್ತೆ ಈಗ ಪುಸ್ತಕ ಅದು ಇದು ಓದಿ ಅರೆ ಕೊರೆ ಜ್ಞಾನ ಸಂಪಾದನೆ ಮಾಡಿದವನು ಮಾತಿಗೆ ನಂಗೆ ಗೊತ್ತು ಅಂತ ಹೇಳ್ತಾ ಇರ್ತಾನೆ. ಇದ್ಯಾಕೆ ನೆನಪಿಸ್ಕೊಂಡು ಅಂದ್ರೆ, ನಾವು ಈ ಒಂದು ಜ್ಞಾನ ವಿಜ್ಞಾನ ಸತ್ಯದಲ್ಲಿ ಭಾಗವಹಿಸೋ ಹೊತ್ತಿಗೆ ಶ್ರೀದೇವಿ ಅವರಿಗೆ ಅನೇಕರು ಬಹಳ ಆಸಕ್ತಿಯಿಂದ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು, ಮುಗಿಬಿದ್ದು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. 4-5 ಜನ ಒಟ್ಟಿಗೆ ಪ್ರಶ್ನೆ ಕೇಳ್ತಾ ಇದ್ರು. ಅವರು ಸರಳವಾಗಿ, ಶ್ರೀದೇವಿ ಅವರು ಉತ್ತರ ಕೊಡ್ತಾ ಇದ್ರು. ಕೆಲವು ವಿಷಯಕ್ಕೆ ನಂಗೆ ತಿಳಿದಿಲ್ಲ ಅನ್ನೋದನ್ನ ಅವ್ರು ಸ್ಪಷ್ಟವಾಗಿ ನೇರವಾಗಿ ಹೇಳ್ತಾ ಇದ್ರು. ನೋಡಿ, ಗೊತ್ತಿಲ್ಲದೆ ಇರೋದನ್ನು ಗೊತ್ತಿಲ್ಲ ಅನ್ನೋದಕ್ಕೂ ನಮ್ಮ ಜನ ತಯಾರಿಲ್ಲ ಇವತ್ತು. ಅಂತ ಕಾಲದಲ್ಲಿ ನಾವಿದ್ದೇವೆ. ಗೊತ್ತಿಲ್ಲದೆ ಇರೋದನ್ನು ಗೊತ್ತು ಅಂತ ಅಂದ್ಬಿಡ್ತಾರೆ. ಶ್ರೀದೇವಿ ಅವರಿಗೆ ಗೊತ್ತು, ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಕೂಡ ಅವ್ರಿಗೆ ಅದ್ರ ಬಗ್ಗೆ ಒಂದು ಮಟ್ಟಿನ ತಿಳುವಳಿಕೆ ಇದ್ದೇ ಇರುತ್ತೆ. ಆದ್ರೂ ಗೊತ್ತಿಲ್ಲ ಅಂತ ಅನ್ನೋದು ಅದನ್ನ ವಿನಯ ಅಂತ ಹೇಳೋದು ಅಂತ. ವಿದ್ಯಾ ದದಾತಿ ವಿನಯಂ. ನಿಜಕ್ಕೂ ವಿದ್ಯೆ ಇದ್ರೆ ವಿನಯ ಬಂದ್ಬಿಡುತ್ತೆ ತಾನಾಗೆ ಜೊತೆಯಲ್ಲಿ ಅಂತ. ವಿನಯ ಬಂದಿಲ್ಲ ಅಂದ್ರೆ ಅವನಿಗೆ ವಿದ್ಯೆ ಇಲ್ಲ ಅಂತಲೇ ಅರ್ಥ. ಒಂದ್ ವೇಳೆ ವಿನಯವಂತನಾಗಿಲ್ಲ ಅಂದ್ರೆ ಅವನಿಗೆ ವಿದ್ಯಾಭ್ಯಾಸ ಆಗಿ ಏನು ಪ್ರಯೋಜನ ಏನಿಲ್ಲ, ವಿದ್ಯಾಭ್ಯಾಸ ಸರಿಯಾಗಿ ಆಗಿಲ್ಲ ಅಂತಲೇ ಅರ್ಥ ಅಂತ. ಹಾಗಾಗಿ ನಾವು ಬರೋ ಹೊತ್ತಿಗೆ ನಮ್ಗೆ ಅದೇ ಗೋಚರಿಸಿದ್ದು ಅಂತ. ಬಹಳ ಆ ಸರಳತೆ ಮತ್ತು ನೇರವಾಗಿರ್ತಕ್ಕಂಥದ್ದು ಎಷ್ಟಾಗ್ತಾ ಇತ್ತು. ಭರ್ತೃಹರಿ ಮಾತು ಕೂಡ ನೆನಪಾಗ್ತದೆ ನಮ್ಗೆ ಈ ಸಮಯದಲ್ಲಿ. ಭರ್ತೃಹರಿ ಏನ್ ಹೇಳ್ತಾನೆ ಅಂದ್ರೆ, ನಂಗೆ ಏನು ಗೊತ್ತಿಲ್ಲದಿರೋ ಸಮಯದಲ್ಲಿ ಎಲ್ಲವೂ ಗೊತ್ತು ಅಂತ ನಾನು ಭಾವಿಸಿದ್ದೆ. ಮಾತ್ರ ಅಲ್ಲ, ಆನೆಯ ಹಾಗೆ ನಾನು ಮದಾಂಧನಾಗಿದ್ದೆ ಆ ಸಂದರ್ಭದಲ್ಲಿ. ಆದ್ರೆ ತಿಳಿದವರಿಂದ ಅಲ್ಪ ಸ್ವಲ್ಪ ಗೊತ್ತಾಗ ಶುರುವಾದಾಗ
ನಿಜವಾಗಿ ಗೊತ್ತಾಗೋಕೆ ಶುರು ಮಾಡಿದ್ಮೇಲೆ ಗೊತ್ತಿಲ್ಲ ಅಂತ ಅರ್ಥ ಆಯ್ತು ಅಂತ. ಗೊತ್ತಾಗೋಕ್ಕಿಂತ ಮೊದಲು ನನಗೆ ಗೊತ್ತಿಲ್ಲದೆ ಇರೋ ಕಾಲದಲ್ಲಿ ಗೊತ್ತಿದೆ ಅಂತ ಅನ್ಕೊಂಡಿದ್ದೆ, ಗೊತ್ತಾದ ಮೇಲೆ ನಂಗೆ ಏನ್ ಗೊತ್ತಾಯ್ತು ಗೊತ್ತಿಲ್ಲ ಅಂತ ಗೊತ್ತಾಯ್ತು ಮೊದಲು ಅಂತ. ಹಾಗಾಗಿ ನಾವೆಲ್ಲರೂ ಅದನ್ನ ಅರ್ಥ ಮಾಡ್ಕೋಬೇಕು, ಕಲಿಬೇಕು. ಒಂದು ಮೆಸೇಜ್ ನಮ್ಗೆಲ್ರಿಗೂ ಇದೆ ಅನ್ನೋದನ್ನ ನಾವಿಲ್ಲಿ ಸಮಯದಲ್ಲಿ ಭಾವಿಸಕ್ಕೆ ಇಷ್ಟಪಡ್ತೇವೆ. ತುಂಬಾ ಸರಳವಾಗಿ ಕಂಡ್ರು ಶ್ರೀದೇವಿ. ಅವರು ನೋಡಿದ್ರೆ ಅವರು ಅಂತರಿಕ್ಷ ನಾರಿ ಅಂತ ಅನ್ಸ್ಲಿಲ್ಲ ಅಂತ. ನಿಜವಾಗಿ ಅಂತರಿಕ್ಷ ನಾರಿ ತಾನೆ, ಅಂದ್ರೆ ಬಾಹ್ಯಾಕಾಶದ ಜೊತೆಗೆ ಕೆಲಸ, ಬಾಹ್ಯಾಕಾಶದ ವಿಷಯದಲ್ಲಿ ಕೆಲಸ, ಹಾಗಾಗಿ ಬಾಹ್ಯಾಕಾಶದ ವ್ಯಕ್ತಿತ್ವ ಅದು. ಅಂದ್ರೆ ಡೌನ್ ಟು ಅರ್ತ್, ಅದು ತುಂಬಾ ಸಂತೋಷ ಕೊಟ್ಟಿದೆ. ಮನುಷ್ಯನ ಕುತೂಹಲ ಆಕಾಶದ ಬಗ್ಗೆ ಅದು ಇವತ್ತು ನಿನ್ನೆದಲ್ಲ, ಅದು ಬಹಳ ಪುರಾಣ ಕಾಲದ್ದು, ಬಹಳ ಹಳೆ ಕಾಲದ್ದು. ಈಗ ನೀವು ವೇದಗಳನ್ನ ಅವಲೋಕನ ಮಾಡಿದ್ರೆ ಅಲ್ಲಿ ಭುವಿ ಅನ್ನೋ ಶಬ್ದ ಎಷ್ಟು ಬಳಕೆ ಆಗಿದೆಯೋ ಅದಕ್ಕಿಂತ ಬಹಳ ಹೆಚ್ಚು ಬಾರಿ ದಿವಿ ಅನ್ನೋ ಶಬ್ದ ಬಳಕೆ ಆಗಿದೆ. ಬಹಳಷ್ಟು ಉಲ್ಲೇಖಗಳು ಆಕಾಶದ ಬಗ್ಗೆ, ಆಕಾಶ ಚಾರಿಗಳ ಬಗ್ಗೆ, ಆಕಾಶ ಕಾಯಗಳ ಬಗ್ಗೆ ನಾವು ಕಾಣ್ತೇವೆ. ಹಾಗೆ ಅಂತರಿಕ್ಷ ನೌಕೆಗಳ ಬಗ್ಗೆ ಕೂಡ ತುಂಬಾ ಉಲ್ಲೇಖಗಳನ್ನು ಕಾಣ್ತೇವೆ. ಈಗಿನ ಕಾದಂಬರಿಗಳಲ್ಲಿ ಕಾರ್ ಬಗ್ಗೆ ಎಷ್ಟು ಬಾರಿ ಉಲ್ಲೇಖ ಬರುತ್ತೋ, ಇವತ್ತಿನ ಕಾಲದ ಕಾದಂಬರಿ ತಗೊಂಡ್ರೆ ಕಾರ್ ಬಗ್ಗೆ ಎಷ್ಟು ಸಾರಿ ಉಲ್ಲೇಖ ಇರುತ್ತೋ ಅಷ್ಟೇ ಬಾರಿ ರಾಮಾಯಣದಲ್ಲಿ ವಿಮಾನಗಳ ಬಗ್ಗೆ ಉಲ್ಲೇಖ ಇದೆ. ರಾಮಾಯಣದಲ್ಲಿ ನೀವು ಎಲ್ಲಿಂದ ಎಲ್ಲಿಗೆ ಹೋದ್ರು ಬಹಳ ಸಾಮಾನ್ಯವಾಗಿ ವಿಮಾನಗಳ ಬಳಕೆ ಇತ್ತು ಅಂತ ಅನ್ಸೋ ರೀತಿಯಲ್ಲಿ ವಿಮಾನಗಳ ಉಲ್ಲೇಖ ಇದೆ. ಬೇರೆ ಬೇರೆ ರೀತಿಯ ವಿಮಾನಗಳ ಬಗ್ಗೆ ಅವುಗಳಿಗೆ ಹೆಸರು ಅಂಥದ್ದೆಲ್ಲ ಇದೆ. ಅಥವಾ ಈ ಭಾರದ್ವಾಜರ ವೈಮಾನಿಕ ಶಾಸ್ತ್ರದ ಬಗ್ಗೆ ಶ್ರೀದೇವಿ ಅವರಿಗೆ ಗೊತ್ತೇ ಇರುತ್ತೆ. ಹಾಗಾಗಿ ಒಂದು ಶಾಸ್ತ್ರವೇ, ಒಂದು ಸೈನ್ಸ್. ಈಗ ಅದೊಂದು ಭಾರದ್ವಾಜರ ವೈಮಾನಿಕ ಶಾಸ್ತ್ರ ಅನ್ನೋದು ಅದು ಕಥೆ ಪುಸ್ತಕ ಅಲ್ಲ, ಅವತ್ತಿನ ಕಾಲದ ವಿಜ್ಞಾನ ಗ್ರಂಥ ಅದೊಂದು ಅಂತ. ಅದನ್ನ ಯಾರು ಸುಮ್ಮನೆ ಬಜಕ್ಕೆ ಸಾಧ್ಯನೂ ಇಲ್ಲ, ಸುಮ್ಮನೆ ಒಪ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅವತ್ತಿನ ಸಮಾಜ. ಅಲ್ಲಿ ಬೇರೆ ಬೇರೆ ರೀತಿಯ ವಿಮಾನಗಳು, ಮತ್ತೆ ಅದನ್ನ ಹೇಗೆ ರಚನೆ ಮಾಡಬೇಕು, ಯಾವುದರಿಂದ ರಚನೆ ಮಾಡ್ತಾರೆ, ಇಂಥದ್ದೆಲ್ಲ ಪ್ರಸ್ತಾಪಗಳಿದೆ ಆ ಗ್ರಂಥಗಳಲ್ಲಿ. ಇದನ್ನ ನೆನಪು ಮಾಡ್ಕೊಂಡು ಅಂದ್ರೆ ಬಹಳ ಮೊದಲಿನ ಕಾಲದಿಂದ ಮನುಷ್ಯನ ಕಣ್ಣು ದಿವಿಯಲ್ಲಿ ನೆಟ್ಟಿದೆ, ಅಂತರಿಕ್ಷದಲ್ಲಿ ನೆಟ್ಟಿದೆ ಅನ್ನೋ ಕಾರಣಕ್ಕೆ ನಾವು ಇದನ್ನ ನೆನಪು ಮಾಡಿಕೊಂಡು ತುಂಬಾ ಸಂತೋಷ ಅಂತ ಅನಿಸ್ತಾ ಇದೆ. ಈ ನಮ್ಮ ಜ್ಞಾನ ವಿಜ್ಞಾನ ಸತ್ರ ಬಹಳ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಪ್ರತಿ ಬಾರಿ ಒಬ್ಬೊಬ್ರು ಇಂಥ ಒಂದು ವಿಶೇಷ ವ್ಯಕ್ತಿಗಳು, ನಮ್ಮ ಶ್ರೀದೇವಿ ಅವರಂತ ವಿಶೇಷ ವ್ಯಕ್ತಿಗಳು ಪ್ರತಿ ಬಾರಿ ಬರೋದು, ತಮ್ಮ ಅನುಭವವನ್ನು ಹಂಚ್ಕೊಳ್ಳೋದು, ಇಡೀ ಶ್ರೋತೃಗಳಲ್ಲಿ ಒಂದು ಸ್ಫೂರ್ತಿಯ ಸಂಚಾರವನ್ನು ಮಾಡಿಸೋದು. ಶ್ರೀದೇವಿ ಅವರು ಯಾಕೆ ಬರಬೇಕು, ನಮ್ಮ ಜೊತೆಗೆ ಇರಬೇಕು, ಮಾತನಾಡಬೇಕು ಅಂದ್ರೆ ಅನೇಕರಿಗೆ ಶ್ರೀದೇವಿ ಅವ್ರ ತರ ಆಗ್ಬೇಕು ಅಂತ ಅನಿಸ್ಬೇಕು ಅಂತ, ಅದಕ್ಕೋಸ್ಕರ ಬೇಕು ಅಂತ, ಒಂದು ಸ್ಫೂರ್ತಿಯನ್ನು ಹುಟ್ಟಾಕ್ಲಿಕ್ಕೋಸ್ಕರ ಬೇಕು. ಈಗ ಅವರಿಗೆ ಕೆಲವರು ಕೇಳ್ತಾ ಇದ್ರು ಶ್ರೀದೇವಿ ಅವರಿಗೆ, ಯಾವ ಪರೀಕ್ಷೆ ಮಾಡಿದ್ರೆ ನಾವು ಇಸ್ರೋಗೆ ಜಾಯಿನ್ ಆಗ್ಬೋದು, ಇಸ್ರೋಗೆ ಸೇರ್ಬೋದು ಅಂತ. ಅಂದ್ರೆ ಈಗ ಅವ್ರ ಮಾತನ್ನು ಕೇಳಿದವರಲ್ಲಿ ಕೆಲವರಿಗಾದ್ರೂ ತಾವು ಶ್ರೀದೇವಿ ಆಗ್ಬೇಕು ಅಂತ ಅನ್ಸಿದೆ, ತಾವು ಇಸ್ರೋ ಸೇರ್ಬೇಕು ಅಂತ ಅನ್ಸಿದೆ, ತಾವು ಬಾಹ್ಯಾಕಾಶದ ಬಗ್ಗೆ ಕೆಲಸ ಮಾಡ್ಬೇಕು ಅಂತ ಅನ್ಸಿದೆ. ಇದೇ ಫಲ, ಸತ್ರದ ಫಲ ಏನು ಅಂದ್ರೆ ಅನೇಕರಲ್ಲಿ ಜಿಜ್ಞಾಸೆಯನ್ನ, ಆಸಕ್ತಿಯನ್ನು ಹುಟ್ಟಾಕುವಂಥದ್ದು, ಸ್ಫೂರ್ತಿಯನ್ನ ಕೊಡುವಂಥದ್ದು. ಇದೇ ಇದರ ಜ್ಞಾನ ವಿಜ್ಞಾನ ಸತ್ರದ ಅಥವಾ ಯಾವುದೇ ಜ್ಞಾನ ಸತ್ರದ ನಿಜವಾದ ಫಲ ಅದು ಎಂಬುದಾಗಿ ನಾವು ನೆನಪಿಸ್ಕೊಂಡು, ನಮ್ಮ ಮೂರೊಳ ನಾರಾಯಣ ಇದ್ರ ಹಿಂದಿರ್ತಕ್ಕಂಥ ವ್ಯಕ್ತಿ ಶಕ್ತಿ ಅವರ ಆಸಕ್ತಿಯಿಂದ ಇದೆಲ್ಲ ನಡೀತಾ ಇರ್ತಕ್ಕಂಥದ್ದು. ಹಾಗಾಗಿ ಅವ್ರನ್ನ ಹರಿಸ್ತಾ, ನಮ್ಮ ಶಿವಕುಮಾರ್ ಅವ್ರಿಗೆ ಒಂದು ಯಾವ ಪರೀಕ್ಷೆ ಕೊಟ್ಟರು ಕೂಡ ಅದರಲ್ಲಿ ಅವರು ಅನುತ್ತೀರ್ಣ ಆಗೋ ಪ್ರಶ್ನೆಯೇ ಇಲ್ಲ ಅಂತ. ಸಡನ್ ಮಾತಾಡ್ಬೇಕು ಅಂತಂದ್ರೆ ಬಹಳ ಪ್ರಬುದ್ಧವಾದ ಮಾತುಗಳನ್ನ ಆಡ್ತಾರೆ, ವಿಷಯಕ್ಕೆ ಸಂಬಂಧಪಟ್ಟು ಮಾತಾಡ್ತಾರೆ, ಚೆನ್ನಾಗಿ ಹೇಳ್ಬೇಕಾದನ್ನ ಹೇಳ್ತಾರೆ. ಅವರು ಯಾರಾದ್ರೂ ಹೇಳಕ್ ಸಾಧ್ಯ ಇತ್ತ ಅಂತ ಶಿವಕುಮಾರ್ ಅವ್ರಿಗೆ ಈಗ ತಾನೇ ಸೂಚನೆ ಕೊಟ್ಟಿದ್ದು ಮಾತನಾಡೋದಕ್ಕಂತ ಹೇಳಕ್ ಸಾಧ್ಯ ಇಲ್ಲ ಅಂತ, ಎಷ್ಟು ಸೊಗಸಾಗಿ ಅವರ ನಿರೂಪಣೆ ಇತ್ತು. ಇಂಥ ಹಿರಿಯರು ಬೇಕು. ನಮ್ಗೆ ಒಂದು ಹೆಮ್ಮೆ ಏನಾಗ್ತದೆ ಅಂದ್ರೆ ನಮ್ಮ ವಿದ್ಯಾಪರಿಷತ್ನಲ್ಲಿ, ನಮ್ಮ ಅಕಾಡೆಮಿಕ್ ಕೌನ್ಸಿಲ್ನಲ್ಲಿ ಇಂಥವ್ರುಗಳು ಇದ್ದಾರೆ ಅನ್ನೋದೇ ನಮಗೆ ಒಂದು ಬಹಳ ಹೆಮ್ಮೆ ವಿಷಯ ಅನ್ನೋದನ್ನ ನಮ್ಮಲ್ಲಿ ನೆನಪಿಸ್ಕೊಳ್ತೇವೆ. ಶ್ರೀದೇವಿ ತಾವು ಒಂದ್ಸರಿ ನಮ್ಮ ಗುರುಕುಲಗಳಿಗೆ ಬರಬೇಕು, ನಿಮ್ದೇ ಅದು. ಇಲ್ಲಿ ಬಂದು ಮಕ್ಕಳಿಗೆ ಬಾಹ್ಯಾಕಾಶದ ಬಗ್ಗೆ, ಭಾರತದ ಸಾಧನೆಗಳ ಬಗ್ಗೆ, ಬಾಹ್ಯಾಕಾಶದ ಕ್ಷೇತ್ರದಲ್ಲಿ ಭಾರತದ ಸಾಧನೆಗಳ ಬಗ್ಗೆ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಮತ್ತು ಮಕ್ಕಳಲ್ಲಿ ಸ್ಫೂರ್ತಿಯನ್ನ ಸಂಚಾರ ಮಾಡಿಸ್ಬೇಕು. ನಮ್ಮ ಈ ಗುರುಕುಲಗಳ ಒಂದು ಮುಖ್ಯ ಉದ್ದೇಶಗಳ ಪೈಕಿ ಒಂದು ಏನು ಅಂದ್ರೆ ಮಕ್ಕಳಿಗೆ ಭಾರತದ ಬಗ್ಗೆ ಪ್ರೀತಿ, ಭಾರತೀಯ ಸಂಸ್ಕೃತಿಯ ಬಗ್ಗೆ ಪ್ರೀತಿ, ದೇಶದ ಬಗ್ಗೆ ಒಂದು ನಿಷ್ಠೆ, ಪ್ರೇಮ, ಅಭಿಮಾನ ಬರೋ ತರಹ ಮಾಡಬೇಕು ಅನ್ನೋದೇ ಒಂದು ಮುಖ್ಯ ಉದ್ದೇಶಗಳಲ್ಲಿ ಒಂದು. ಇದು ಸಂಸ್ಥೆ ಕಟ್ಟೋ ಕೆಲಸ ಅಲ್ಲ, ದೇಶ ಕಟ್ಟೋ ಕೆಲಸ ಅಂತ ನಾವು ಹಿಂದೆ ಹೇಳಿದ್ದೇವೆ. ನಾವೀಗ ಸಂಸ್ಥೆ ಕಟ್ತಾ ಇರೋದಲ್ಲ, ದೇಶ ಕಟ್ತಾ ಇರೋದು ಅಂತ. ಹಾಗಾಗಿ ನೀವು ಬಂದು ಬಾಹ್ಯಾಕಾಶದ ಬಗ್ಗೆ, ಬಾಹ್ಯಾಕಾಶದ ವಿಷಯದಲ್ಲಿ
ಭಾರತದ ಸಾಧನೆಗಳ ಬಗ್ಗೆ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಭಾರತದ ಬಗ್ಗೆ ಒಂದು ಅಭಿಮಾನ, ಗೌರವ ಮೂಡ್ತದಲ್ಲ, ಅದು ಮಹಾಫಲ. ಹಾಗಾಗಿ ನಿಮ್ಮನ್ನ ಪ್ರೀತಿಯಿಂದ ಆಮಂತ್ರಿಸ್ತೇವೆ. ಬರಬೇಕು, ಗುರುಕುಲಗಳಿಗೆ ಬಂದು ಆಗಸದ ಬಗ್ಗೆ ಹೇಳಬೇಕು ಅನ್ನೋದನ್ನ ಇಲ್ಲಿ ನೆನಪಿಸ್ಕೊಂಡು ನಿಮ್ಮೆಲ್ಲರಿಗೂ ಹೃದಯಾಂತರಾಳದ ಆಶೀರ್ವಾದಗಳನ್ನ ನೀಡಿ ಬಯಸ್ತೇವೆ. ಭೂಮಿಗೆ ಬಾನು ಬೇಕು, ಬಾನಿಗೆ ಭೂಮಿ ಬೇಕು, ಎರಡು ಒಂದಕ್ಕೊಂದು ತುಂಬಾ ಪೂರಕ. ಭೂಮಿ ದಿವ್ಯಗಳು ಒಂದನ್ನು ಬಿಟ್ಟು ಇನ್ನೊಂದಿಲ್ಲ. ನಾವು ದೂರದ ಆಗಸದ ಕಡೆ ಕಣ್ಣ ಹಾಯಿಸಿದ್ರೆ ಭೂಮಿ ಬಾನು ಸೇರಿದ್ದು ಕಾಣ್ತದೆ, ನಮಗಲ್ಲಿ ಸೇರೇ ಇರ್ತವೆ ಅಂತ. ನೀವು ಯಾವತ್ತೂ ಬೇರೆ ಬೇರೆ ಆಗಿದ್ದರೆ ನೀವು ಕಾಣಕ್ ಸಾಧ್ಯ ಇಲ್ಲ ಅಂತ. ಹಾಗೆ ನಾವು ಭೂಮಿಯಲ್ಲಿ ಇದ್ದುಕೊಂಡು ಬಾನಿನ ಬಗ್ಗೆ ತಿಳ್ಕೊಳ್ಳೋಣ ಮಾತ್ರ ಅಲ್ಲ, ಬಾನಿನ ಉಪಯೋಗವನ್ನು, ಬಾನಿನ ಕೃಪೆಯನ್ನು, ಬಾನಿನ ಆಶೀರ್ವಾದದ ಅಮೃತ ವೃಷ್ಟಿಯನ್ನು ಪಡೆಯೋಣ. ಎಲ್ರಿಗೂ ಶುಭಾಶೀರ್ವಾದಗಳು. ಹರೇ ರಾಮ. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕಿ ಜೈ. ಹರೇ ರಾಮ. ನಾವು ಶ್ರೀದೇವಿ ಅನೇಕ ಶಂಕರರ ಸ್ತೋತ್ರಗಳನ್ನ ಆರಾಮದಲ್ಲಿ ಹೇಳಬಲ್ಲಳು. ಹಾಗೆ ಒಂದು ಸ್ತೋತ್ರ ಹೇಳ್ಬೇಕು ಅಂತ ನಾವು ಕೇಳಿಕೊಂಡಿದ್ದೇವೆ, ಸಂಸ್ಥಾನ ಅವಕಾಶ ಕೊಟ್ಟರೆ. ಬಹಳ ಸಂತೋಷ ಪಡ್ತೇವೆ, ನಾವು ಬಹಳ ಸಂತೋಷ ಪಡ್ತೇವೆ. ಶ್ರೀದೇವಿ ಅದನ್ನ ಖಂಡಿತವಾಗಿಯೂ ಹೇಳಲಿ. ನಾನು 2-3 ಅಷ್ಟಕದ ಒಂದೊಂದು 2 ಶ್ಲೋಕ ಹೇಳ್ತೇನೆ. ಖಂಡಿತ. ಶಿವನಾಮವಲ್ಲಿ ಅಷ್ಟಕ 2 ಶ್ಲೋಕ. ಹೇ ಚಂದ್ರಚೂಡ ಮದನಾಂತಕ ಶೂಲಪಾಣೆ ಸ್ಥಾಣೋ ಗಿರೀಶ ಗಿರಿಜೇಶ ಮಹೇಶ ಶಂಭೋ ಭೂತೇಶ ಭೀತ ಭಯಸೂದನ ಮಾಮನಾಥಂ ಸಂಸಾರ ದುಃಖ ಗಹನಾ ಜಗದೀಶ ರಕ್ಷಾ ಸಂಸಾರ ದುಃಖ ಗಹನಾ ಜಗದೀಶ ರಕ್ಷಾ. ಹೇ ಪಾರ್ವತಿ ಹೃದಯ ವಲ್ಲಭ ಚಂದ್ರಮೌಲೆ ಭೂತಾಧಿಪ ಪ್ರಮಥನಾಥ ಗಿರೀಶ ಚಾಪಾ. ಹೇ ವಾಮದೇವ ಭವರುದ್ರ ಪಿನಾಕಪಾಣೆ ಸಂಸಾರ ದುಃಖ ಗಹನಾ ಜಗದೀಶ ರಕ್ಷಾ ಸಂಸಾರ ದುಃಖ ಗಹನಾ ಜಗದೀಶ ರಕ್ಷಾ. ಭ್ರಮರಾಂಬಾಷ್ಟಕದ 2 ಶ್ಲೋಕ. ಚಾಂಚಲ್ಯಾರುಣಲೋಚನಾಂಚಿತ ಕೃಪಾಂ ಚಂದ್ರಾರ್ಧ ಚೂಡಾಮಣಿಂ